ಕ್ಷಮಿಸಿ, ಶ್ರೀಮತಿ ಶುಭಾ ಇವರ ಪ್ರಾರ್ಥನೆಯೊಂದಿಗೆ ಶ್ರೀಮತಿ ಶುಭಾ ಪ್ರಥಮ ದರ್ಜೆ ಸಹಾಯಕರು ಡಯಟ್ ಶಿವಮೊಗ್ಗ ಇವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದಗಲದ ಕಿವಿ ಕೋರೆದಾಡಿಯ ನ್ಯಾರಮ್ಮ ಮೂರು ಕಣ್ಣಿನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ ಉಟ್ಟದಟ್ಟಿಯ ಬಿಗಿದೂಟ ಚಲ್ಲಣದ ದಿಟ್ಟತನಿವನ್ಯಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನೇ ಹೊಟ್ಟೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ ಭಾಷಿಗನಿವನ್ಯಾರಮ್ಮ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಯಮ್ಮಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಶ್ರೀಮತಿ ಮಾಲಾ ಮೇಡಮ್ ಯುನೈಟೆಡ್ ಎಫರ್ಟ್ಸ್ ಸ್ಟೇಟ್ ಸಂಚಾಲಕರು ದಯಮಾಡಿ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಡಯಟ್ನ ಉಪನ್ಯಾಸಕ ಮಿತ್ರ ಶ್ರೀಯುತ ಮಹೇಶ್ವರಪ್ಪನವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಮುದ್ದು ವಿದ್ಯಾರ್ಥಿನಿಯರ ತಂಡಕ್ಕೆ ದಯಮಾಡಿ ಎಲ್ಲರೂ ಕುಳಿತುಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಡಯಟ್ನ ಉಪ ಪ್ರಾಂಶುಪಾಲರಾಗಿರ್ತಕ್ಕಂತಹ ಶ್ರೀಯುತ ಉಮಾ ಮಹೇಶ್ವರ್ ಸರ್ ಇವರು ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಎಲ್ಲ ಆಹ್ವಾನಿತ ಗಣ್ಯಮಾನ್ಯರೇ, ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಆದೇಶದಂತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರ ಮಾರ್ಗದರ್ಶನದಲ್ಲಿ
ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಇಲ್ಲಿ ಜಿಲ್ಲಾ ಹಂತದ ವೃತ್ತಿ ಮಾರ್ಗದರ್ಶನ ಘಟಕವನ್ನು ಸ್ಥಾಪನೆ ಮಾಡಲಾಗಿರ್ತದೆ. ಇದರ ಉದ್ದೇಶ 9ರಿಂದ 12ನೇ ತರಗತಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು. ಹಾಗೆಯೇ ಯಾವೆಲ್ಲ ಚಟುವಟಿಕೆಗಳನ್ನು ವರ್ಷವಿಡೀ ಹಮ್ಮಿಕೋಬೇಕು ಅನ್ನೋ ಒಂದು ಸಲಹೆಯನ್ನು ನೀಡುವ ಸಲುವಾಗಿ ಜಿಲ್ಲಾ ವೃತ್ತಿ ಮಾರ್ಗದರ್ಶನ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಇದರ ಅಧ್ಯಕ್ಷತೆಯನ್ನು ಡಯಟ್ನ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣಮೂರ್ತಿ ಸರ್ ಅವರು ವಹಿಸ್ಕೊಂಡಿರ್ತಾರೆ. ಪ್ರಸ್ತುತ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ನಾವಿರುವುದರಿಂದ ಇಲಾಖೆಯ ಆದೇಶದಂತೆ ಹಾಗೂ ವೃತ್ತಿ ಮಾರ್ಗದರ್ಶನ ಜಿಲ್ಲಾ ಸಮಿತಿಯ ಸಲಹೆ ಮತ್ತು ಸಹಕಾರದಿಂದ ಈ ದಿನ ಕುವೆಂಪು ರಂಗಮಂದಿರ ಶಿವಮೊಗ್ಗ ಇಲ್ಲಿ ವೃತ್ತಿ ಮಾರ್ಗದರ್ಶನ ಮೇಳವನ್ನು ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ಈ ಒಂದು ವೃತ್ತಿ ಮಾರ್ಗದರ್ಶನ ಮೇಳದಲ್ಲಿ SSLC ಮತ್ತು PUC ನಂತರ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವೃತ್ತಿಪರ ಕೋರ್ಸ್ಗಳಿದ್ದಾವೆ ಅದರ ಅರಿವನ್ನು ಉಂಟು ಮಾಡುವ ಸಲುವಾಗಿ ನಾವು ಈ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ವಿಶೇಷವಾಗಿ ಮಕ್ಕಳು ಅವರ ಆಸಕ್ತಿ, ಅವರ ಅಭಿರುಚಿ ಮತ್ತು ಅವರ ಸಾಮರ್ಥ್ಯಕ್ಕನುಗುಣವಾಗಿ ನಾವು ಯಾವೆಲ್ಲ ಕೋರ್ಸ್ಗಳಿಗೆ ನಾವು ಹೋಗ್ಬೋದು, ಮುಂದೆ ನಾವು ಏನಾಗಬೇಕು ಅನ್ನೋ ಒಂದು ಗುರಿಯನ್ನು ಅವ್ರು ಇಟ್ಕೊಳ್ಬೇಕು ಅನ್ನೋ ಸದುದ್ದೇಶದಿಂದ ಈ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಇಲ್ಲಿ ಈ ಮೇಳದಲ್ಲಿ ನಾವು ವೃತ್ತಿಪರ ಕೋರ್ಸ್ಗಳ ತಜ್ಞರಿಂದ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಆ ಕೋರ್ಸ್ಗಳಿಗೆ ಸೇರಿದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಸರ್ಕಾರದಿಂದ ಯಾವೆಲ್ಲ ಹಾಸ್ಟೆಲ್ ಸೌಲಭ್ಯ ಇದೆ ಮತ್ತು ಸ್ಕಾಲರ್ಶಿಪ್ಗಳ ಪರಿಚಯ, SSLC ನಂತರದ ಆಯ್ಕೆಗಳಾಗಿರ್ತಕ್ಕಂಥ PUC, ಡಿಪ್ಲೊಮಾ, ITI, GTTC, ಸೆಡಾಕ್ ಮತ್ತು KVI, RSETI, ಫೈರ್ ಆ್ಯಂಡ್ ಸೇಫ್ಟಿ, D-Pharma, ಪ್ಯಾರಾಮೆಡಿಕಲ್ ಕೋರ್ಸ್ಗಳ ವಿವರವನ್ನು ನೀಡಲಾಗ್ತಾ ಇದೆ. ಹಾಗೆ PUC ನಂತರದ ಕೋರ್ಸ್ಗಳಾಗಿರ್ತಕ್ಕಂಥ ಎಂಜಿನಿಯರಿಂಗು, ಮೆಡಿಕಲ್ಲು, ಆಯುರ್ವೇದಿಕ್ ಮೆಡಿಕಲ್ಲು, ಫೈರ್ ಆ್ಯಂಡ್ ಸೇಫ್ಟಿ, B-Pharma, ವೆಟ್ರನರಿ, ಅಗ್ರಿಕಲ್ಚರು, ಹಾರ್ಟಿಕಲ್ಚರ್, BA, BSc, BCom ಈ ಥರ ಪದವಿ ಕೋರ್ಸ್ಗಳ ಬಗ್ಗೆನೂ ಕೂಡ ಮಾರ್ಗದರ್ಶನವನ್ನು ನೀಡಲಾಗ್ತಾ ಇದೆ. ಇದಕ್ಕಾಗಿ ನಾವು ಸರ್ಕಾರದ ವಿವಿಧ ಇಲಾಖೆಗಳಾಗಿರ್ತಕ್ಕಂಥ ಕೌಶಲ್ಯಾಭಿವೃದ್ಧಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಭಿವೃದ್ಧಿ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ವಿವಿಧ 25ಕ್ಕೂ ಹೆಚ್ಚು ವೃತ್ತಿಪರ ಕೋರ್ಸ್ಗಳ ಸಂಸ್ಥೆಗಳ ಸಹಕಾರದಿಂದ 30 ಸ್ಟಾಲ್ಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಎಲ್ಲ ಸ್ಟಾಲ್ಗಳಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಳ್ಳೋದ್ರ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂಥೇಳಿ ಮನವಿಯನ್ನು ಮಾಡ್ತಾ ಈ ದಿನ ಈ ಒಂದು ವೃತ್ತಿಪರ ಮೇಳದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಮತಿ ಸುಜಾತ KR ಮೇಡಮ್ ಅವರು, ಮಾನ್ಯ ಉಪಕಾರ್ಯದರ್ಶಿಗಳು ಆಡಳಿತ, ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರಿಗೆ ನಾನು ಎಲ್ಲರ ಪರವಾಗಿ ಹಾಗೂ ಡಯಟ್ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೂ ಈ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಮಾನ್ಯ ಪ್ರಾಚಾರ್ಯರು ಹಾಗೂ ಉಪನಿರ್ದೇಶಕರು ಅಭಿವೃದ್ಧಿ ಆಗಿರ್ತಕ್ಕಂಥ ಶ್ರೀಯುತ HR ಕೃಷ್ಣಮೂರ್ತಿ ಸಾಹೇಬರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮುಖ್ಯ SR ಸನ್ಮಾನ್ಯ ಉಪನಿರ್ದೇಶಕರು ಆಡಳಿತ, ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಇವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀಯುತ ಚಂದ್ರಪ್ಪ ಗುಂಡಪಲ್ಲಿ ಸರ್ ಅವರು, ಮಾನ್ಯ ಉಪನಿರ್ದೇಶಕರು ಪದವಿ ಪೂರ್ವ, ಶಾಲಾ ಶಿಕ್ಷಣ ಇಲಾಖೆ,
ಶಿವಮೊಗ್ಗ ಇವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳು ಹಾಗೂ ಜಿಲ್ಲಾ ವೃತ್ತಿಮೇಳ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಶ್ರೀಯುತ ಸುರೇಶ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕದ ಜಿಲ್ಲಾ ಉಪಯೋಜನಾ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ರೇಣುಕಾ ಮೇಡಮ್ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಿದ್ದಬಸಪ್ಪ ಬಿ ಇವ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಜಿಲ್ಲಾ ಉದ್ಯೋಗಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಸರ್ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ITI ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಯುತ ಶೇಖರಪ್ಪ ಸರ್ಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ BRC ಸಮನ್ವಯಾಧಿಕಾರಿ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಶಿವಪ್ಪ ಸಂಗಣ್ಣನವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಡಯಟ್ ಸಂಸ್ಥೆಯ ಹಿರಿಯ ಉಪನ್ಯಾಸಕ ಮಿತ್ರರಾಗಿರ್ತಕ್ಕಂಥ ಶ್ರೀಮತಿ ಸುವರ್ಣ ಸಿ ಕುರಂದ್ವಾಡ್ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ವೃತ್ತಿ ಶಿಕ್ಷಣ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಮಾಲಾ ಮೇಡಮ್ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಗೌರ್ಮೆಂಟ್ ITI ಕಾಲೇಜ್ ಭದ್ರಾವತಿ ಆಗಿರ್ತಕ್ಕಂಥ ಶ್ರೀಯುತ ಕಾಳಿದಾಸ್ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ನಮ್ಮ ಡಯಟ್ನ ಎಲ್ಲ ಕಾರ್ಯಗಳಿಗೆ ಸದಾ ಸಹಕಾರ ಮತ್ತು ಸಲಹೆಯನ್ನು ನೀಡ್ತಾ ಬಂದಿರತಕ್ಕಂಥ ಮತ್ತು ಜಿಲ್ಲಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಡೂ ಮೈಂಡ್ಸ್ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಆಗಲಿಕ್ಕೆ ಎಲ್ಲ ರೀತಿಯ ಕರ್ತವ್ಯವನ್ನು ನಿರ್ವಹಿಸಿರ್ತಕ್ಕಂಥ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಡಯಟ್ನ ಉಪನ್ಯಾಸಕ ಮಿತ್ರರಾಗಿದ್ದ ಶ್ರೀಯುತ ಮಹೇಶ್ವರಪ್ಪನವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಒಂದು ವೃತ್ತಿ ಮೇಳಕ್ಕೆ ಆಗಮಿಸಿ ಎಲ್ಲರೂ ಕೂಡ ಮಾಹಿತಿಯನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಂಸ್ಥೆಗಳ ಗಣ್ಯರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ನಮ್ಮ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಗೌರವಾನ್ವಿತ ಮಿತ್ರರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲ ರೀತಿಯ ಶ್ರಮವನ್ನು ಹಾಕಿ ತಮ್ಮ ಪಾಲಿನ ಕರ್ತವ್ಯ ನಿರ್ವಹಿಸಿ ತುಂಬ ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿದೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಡಯಟ್ ಸಂಸ್ಥೆಯ ಎಲ್ಲ ಅಧಿಕಾರಿಗಳಿಗೂ ಮತ್ತು DDP ಕಚೇರಿಯ ಎಲ್ಲ ಅಧಿಕಾರಿಗಳಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಕೇಂದ್ರ ಬಿಂದುಗಳು ಅಂದರೆ ಇವತ್ತು ಮಾಹಿತಿ ಪಡೀಲಿಕ್ಕೆ ತಮ್ಮ ಶಿಕ್ಷಕರೊಟ್ಟಿಗೆ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳನ್ನು ಕರೆತಂದಿರ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಸ್ವಾಗತವನ್ನು ಮಾಡ್ತಾ ಹಾಗೆ ಈ ಮಾಧ್ಯಮದಲ್ಲಿ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಬಿತ್ತರ ಮಾಡಲಿಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಧನ್ಯವಾದಗಳನ್ನು ಅರ್ಪಿಸ್ತಾ ಶ್ರೀಯುತ ಉಮಾಮೇಶ್ವರ್ ಸರ್ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಬಹುಮುಖ್ಯ ಘಟ್ಟ ಉದ್ಘಾಟನೆ ಶ್ರೀಮತಿ ಸುಜಾತ KR ಮಾನ್ಯ ಉಪಕಾರ್ಯದರ್ಶಿಗಳು ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರು ತಮ್ಮ ಅಮೃತ ಹಸ್ತದಿಂದ ಜ್ಯೋತಿಯನ್ನು ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಮಸ್ತ ವಿದ್ಯಾರ್ಥಿಗಳ ಬಾಳಿಗೆ ಈ ಜ್ಯೋತಿ ದಾರಿದೀಪವಾಗಲಿ ಎನ್ನುವ ಸದಾಶಯದೊಂದಿಗೆ ವೇದಿಕೆ ಮೇಲಿನ ಸರ್ವ ಗಣ್ಯಮಾನ್ಯರು ಸಾಥ್ ನೀಡ್ತಾ ಇದ್ದಾರೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸರ್ವರು ಎದ್ದು ನಿಂತು ಗೌರವಿಸಿದ ಈ ಕ್ಷಣ ಅಪೂರ್ವ ಕ್ಷಣ ಎಂದೆನಿಸುತ್ತಾ ಸಂಧ್ಯಾ ದೀಪನಂ
ಧನ್ಯವಾದಗಳು ಶ್ರೀಮತಿ ಸುಜಾತ ಕೆ ಆರ್ ಉಪಕಾರ್ಯದರ್ಶಿ ಮೇಡಮ್. ಮಾನ್ಯ ಉಪಕಾರ್ಯದರ್ಶಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶಿಬಿರಾರ್ಥಿಗಳೇ, ವಿದ್ಯಾರ್ಥಿನಿ ಮಿತ್ರರೇ, ಈ ದಿನ ನಿಮ್ಮದೇ ಕಾರ್ಯಕ್ರಮ. ನಿಮಗೆ ಈಗ SLC ಎಕ್ಸಾಮು ನಡೆಯಬೇಕಾಗಿದೆ ಅನ್ಸುತ್ತಲ್ಲ, ನಾಳೆಯಿಂದ ಎಕ್ಸಾಮ್ ಇದೆ ನಿಮಗೆ. ಈ ಟೈಮಲ್ಲಿ PUC ಮಕ್ಕಳು ಇದ್ದೀರಾ, ITI ಮಕ್ಕಳು ಇದ್ದೀರಾ ಅನಿಸುತ್ತೆ. ಈ ಒಂದು ಕೆರಿಯರ್ ಗೈಡಿಂಗ್ ಕಾರ್ಯಕ್ರಮ ಈ ಹಂತದಲ್ಲಿ ನಿಮಗೆ ತುಂಬ ಮುಖ್ಯ. ಏನಕ್ಕೆ ಅಂತಂದರೆ ನಿಮ್ಮಲ್ಲಿ ತುಂಬ ಗೊಂದಲ ಇರುತ್ತೆ, ಯಾವ ಕೋರ್ಸನ್ನು ನಾವು ಆಯ್ಕೆ ಮಾಡಬೇಕು ಅನ್ನೋಂಥದ್ದು. ಕೆಲವರಿಗೆ ಮೊದಲಿಂದಲೇ ನಿಶ್ಚಿತವಾಗಿರ್ತಾರೆ, ನಾನು ಇಂಥ ಕೋರ್ಸ್ಗೆ ಹೋಗ್ತೀನಿ ಅಂತ. ಆ ಕೋರ್ಸನ್ನು ಆಯ್ಕೆ ಮಾಡಿದ ಮೇಲೂ ಕೂಡ ಮತ್ತೆ ಅಲ್ಲಿ ಬೇರೆ ಬೇರೆ ವೈವಿಧ್ಯತೆ ಇರುತ್ತೆ, ಅವಕಾಶಗಳು ಇರುತ್ತೆ. ಅಥವಾ ಅವಕಾಶದಿಂದ ನಿಮಗೆ ಇಂಟ್ರೆಸ್ಟ್ ಇಲ್ಲದ ಏರಿಯಾನೂ ಇರ್ಬೋದು, ಇಂಟ್ರೆಸ್ಟ್ ಇರೋ ಏರಿಯಾನೂ ಇರ್ಬೋದು. ನಿಮ್ಮ ಒಂದು ಆಸಕ್ತಿಗೆ ಅನುಗುಣವಾಗಿ ಯಾವ ರೀತಿ ಮುಂದಿನ ಆಯ್ಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕೆರಿಯರ್ ಗೈಡಿಂಗ್ ಅಂತೇಳಿ ಮಾಡ್ತಾ ಇರೋಂಥದ್ದು. ಇದು ತುಂಬಾ ಅದ್ಭುತವಾದ ಕಾರ್ಯಕ್ರಮ, ಇದರ ಅವಶ್ಯಕತೆ ತುಂಬ ಇದೆ. ಈಗ ನಿಮಗೆ ಮಕ್ಕಳಿಗೆ ಸ್ವಲ್ಪ ಸೈಲೆಂಟಾಗಿ ಕೇಳಿಸ್ಕೊಳ್ಳಿ, ನಾನು ಹೆಚ್ಚೊತ್ತು ಮಾತಾಡಲ್ಲ. ನಿಮಗೆ ಪ್ರಾಕ್ಟಿಕಲ್ಲಾಗಿ ಎಲ್ಲ ವಿಷಯಗಳ ಬಗ್ಗೆ ಪ್ರತ್ಯೇಕವಾಗಿ ಹೈಸ್ಕೂಲ್ ಮುಗಿಸಿದ ನಂತರ ನಿಮಗೆ ಏನೇನು ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡಬೇಕು. PUCಗೆ ಬಂದ ಮಕ್ಕಳಿಗೆ ಸ್ವಲ್ಪ ಅದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ, ಆದರೆ ಹೈಸ್ಕೂಲ್ನಲ್ಲಿದ್ದಂಥ ಮಕ್ಕಳಿಗೆ, SLC ಮುಗಿಸ್ತಿರೋಂಥ ಮಕ್ಕಳಿಗೆ ಇದ್ರ ಬಗ್ಗೆ ಹೆಚ್ಚು ಗೊತ್ತಿರಲ್ಲ. ಆದರೆ ಸ್ವಾಭಾವಿಕವಾಗಿ ಎಲ್ಲರೂ ಹೇಳ್ತಾರೆ ಆ ರೀತಿಯಲ್ಲಿ, ನಾನು ಇಂಜಿನಿಯರಿಂಗ್ ಮಾಡಬೇಕು, ನಾನು ನೀಟು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಏನೋ ಒಂದು ಕಾಮರ್ಸಲ್ಲಿ CA ಆಗಬೇಕು. ಈ ಥರದ ಎಲ್ಲರೂ ಕಾಮನ್ನಾಗಿ ಏನು ಹೇಳ್ತಾರೆ ಅಷ್ಟನ್ನಷ್ಟೇ ನೀವು ತಲೆಯಲ್ಲಿ ಇಟ್ಕೊಂಡಿರ್ತೀರ. ಆದರೆ ಅದನ್ನು ಹೊರತಾಗಿ ಬೇರೆ ಬೇರೆ ಅವಕಾಶಗಳಿರುತ್ತೆ. ಆ ಅವಕಾಶಗಳು ಏನೇನು ಮತ್ತು ಆ ಅವಕಾಶಗಳನ್ನು ಪೂರೈಸ್ಕೊಳ್ಳಿಕ್ಕೆ ಯಾವ ರೀತಿ ಮತ್ತು ಬೇರೆ ಬೇರೆ ಕೋರ್ಸ್ಗಳಿದೆ, ಸಣ್ಣ ಸಣ್ಣ ಕೋರ್ಸ್ಗಳಿದೆ. ಅಥವಾ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಇದ್ದರೆ ಲೋನ್ನ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಸ್ಕಾಲರ್ಶಿಪ್ನ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಸರ್ಕಾರದ ಅನುದಾನಗಳೇನಿದೆ, ಸ್ಕೀಮ್ಗಳೇನಿದೆ, ಎಲ್ಲದರ ಬಗ್ಗೆನೂ ಮಾಹಿತಿ ಕೊಡೋದಕ್ಕೆ ತಯಾರಿದ್ದಾರೆ ನಿಮಗೆ. ಇದರಲ್ಲಿ ಪೋಷಕರು ಕೂಡ ಭಾಗಿಯಾಗಬೇಕಾಗಿರುತ್ತೆ, ಮಕ್ಕಳು ಕೂಡ ಭಾಗಿಯಾಗಬೇಕಾಗಿರುತ್ತೆ. ಪೋಷಕರು ಕೆಲವರು ಬಂದಿದ್ದಾರೆ ಅನಿಸುತ್ತೆ, ಕೆಲವರು ಬಂದಿಲ್ಲ ಅನಿಸುತ್ತೆ. ಪೋಷಕರು ಬಂದರೆ ಇನ್ನೂ ಉತ್ತಮ ಇರುತ್ತೆ. ಹೈಸ್ಕೂಲ್ ಮಕ್ಕಳ ಮಟ್ಟದಲ್ಲಿ ಪೋಷಕರೇ ಹೆಚ್ಚು ಗೈಡ್ ಮಾಡಬೇಕಾಗಿರುತ್ತೆ, ಯಾಕಂದರೆ ಮಕ್ಕಳಿಗೆ ಅಷ್ಟೊಂದು ಪ್ರಬುದ್ಧತೆ ಇರೋದಿಲ್ಲ. ಆದರೂ ಕೂಡ ಈಗ ಮೊಬೈಲ್ ಇಂಥ ವಸ್ತುಗಳು ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ರೀಚ್ ಆಗ್ತಾ ಇರೋದ್ರಿಂದ ಅಲ್ಲಿ ನಿಮಗೆ ಸುಮಾರಷ್ಟು ಮಾಹಿತಿ ಇರುತ್ತೆ. ಮಕ್ಕಳು ಈ ಒಂದು ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ನಿಮ್ಮ ಒಂದು ಕೆರಿಯರನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ, ನೆಕ್ಸ್ಟು ನೀವು ಹೈಸ್ಕೂಲ್ ಮುಗಿದಾದ್ಮೇಲೆ ನೀವು ಯಾವ ಕೋರ್ಸನ್ನು ಆಯ್ಕೆ ಮಾಡಬೇಕು, ಆ ಕೋರ್ಸ್ನಲ್ಲಿ ಏನೇನು ಸ್ಕೋಪ್ ಇದೆ, ಏನೇನು ಡ್ರಾಬ್ಯಾಕ್ಸ್ ಇದೆ, ಏನೇನು ಕಷ್ಟಗಳಿದೆ, ಅದು ಯಾವ ಹಂತದ ಯಾವ ರೀತಿ ಓದಬೇಕು, ಅದಕ್ಕೆ ಯಾವ ರೀತಿಯ ಒಂದು ಆಸಕ್ತಿ ಇರಬೇಕು. ನಿಮ್ಮಲ್ಲಿರೋ ಮಕ್ಕಳು, ಎಲ್ಲ ಮಕ್ಕಳಿಗೂ ಸೈನ್ಸನ್ನೇ ಮಾಡ್ಬೇಕನ್ನೋ ಆಸಕ್ತಿ ಇರಲ್ಲ, ಎಲ್ಲ ಮಕ್ಕಳಿಗೂ ಆರ್ಟ್ಸ್ ಓದಬೇಕನ್ನೋ ಆಸಕ್ತಿ ಇರಲ್ಲ, ಎಲ್ಲ ಮಕ್ಕಳಿಗೂ ಕಾಮರ್ಸ್ ಓದಬೇಕನ್ನೋ ಆಸಕ್ತಿ ಇರಲ್ಲ. ಕೆಲವೊಬ್ಬರಲ್ಲಿ ಕೆಲವುದಾದ ಆಸಕ್ತಿಗಳಿರುತ್ತೆ. ನಿಮ್ಮ ಆಸಕ್ತಿಗೆ ಅನುಗುಣವಾಗಿ ಏನೇನು ಅವಕಾಶಗಳಿದೆ, ಎಲ್ಲ ಆಸಕ್ತಿ ಇರೋವಂಥವರಿಗೂ ಕೂಡ ಎಲ್ಲ ರೀತಿಯ ಅವಕಾಶಗಳು ಇದೆ. ಬರೀ ಓದಿ ಉದ್ಯೋಗ ಪಡೆಯೋದೊಂದೇ ಎಜುಕೇಷನ್ನ ಉದ್ದೇಶ ಅಲ್ಲ. ಅಂದರೆ ಗೌರ್ಮೆಂಟ್ ಉದ್ಯೋಗ ಪಡೆಯೋದು ಅಥವಾ ಇಂಜಿನಿಯರ್ ಆಗೋದು, ಡಾಕ್ಟರ್ ಆಗೋದು ಇದಷ್ಟೇ ಒಂದು ಎಜುಕೇಷನ್ನ ಉದ್ದೇಶ ಅಲ್ಲ. ಇನ್ನೂ ಬೇರೆ ಬೇರೆ ಅವಕಾಶಗಳಿದೆ. ನೀವು ಸ್ವಂತ ಏನಾದರೂ ಮಾಡಬೇಕು ಅನ್ನೋ ಇಚ್ಛೆ ಇದ್ದರೆ ಯಾವ ರೀತಿ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೇಕು, ಒಂದು ಎಂಟ್ರಪ್ರೆನ್ಯೂರ್ಶಿಪ್ಪನ್ನು ಮಾಡ್ಬೇಕನ್ನೋದಾದರೆ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಅಥವಾ ನೀವು ಒಂದು ಆರ್ಕಿಟೆಕ್ಚರಿಂಗನ್ನು ಮಾಡಬೇಕು, ಬಿಲ್ಡಿಂಗ್ ಡಿಸೈನನ್ನು ಮಾಡಬೇಕಂದ್ರೆ ನೀವು ಯಾವ ರೀತಿ ಕೋರ್ಸ್ಗಳನ್ನು ಆಯ್ಕೆ ಮಾಡಬೇಕು, ಅಥವಾ ನೀವು ಬಿಸ್ನೆಸ್ ಮಾಡಬೇಕಂದ್ರೆ ಯಾವ ರೀತಿ ಕೋರ್ಸನ್ನು ಆಯ್ಕೆ ಮಾಡಬೇಕು, ಈ ಥರದ್ದೆಲ್ಲ ವಿಷಯಗಳ ಬಗ್ಗೆ ಹೇಳ್ತಾರೆ ನಿಮಗೆ. ಇದಕ್ಕೆ ಏನೇನು ಸಹಕಾರಗಳಿದೆ, ನಿಮ್ಮ ಅಲ್ಲಿ ಹೋದ್ಮೇಲೆ ನಿಮ್ಮ ಎಜುಕೇಷನ್ ಯಾವ ರೀತಿ ಇರುತ್ತೆ, ನೀವು ಯಾವ ರೀತಿ ಕಲಿಬೇಕಾಗಿ ಬರುತ್ತೆ, ಇದನ್ನೆಲ್ಲ ನಿಮಗೆ ಹೇಳೋದಕ್ಕೆ ಕೂಡ ಬೇರೆ ಬೇರೆ ಈ ವಿಂಗ್ಗಳಿಂದ, ಬೇರೆ ಬೇರೆ ಕ್ಷೇತ್ರಗಳಿಂದ ರಿಸೋರ್ಸ್ ಪರ್ಸನ್ಸನ್ನು ಡಯಟ್ ಕಡೆಯಿಂದ ಕರೆಸಿದ್ದಾರೆ. ಆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಡಯಟ್ ಕಡೆಯಿಂದ ಕರೆಸಿದ್ದಾರೆ. ಅವರ ಒಂದು ಜ್ಞಾನವನ್ನು ನೀವು ಸಂಪೂರ್ಣವಾಗಿ ಪಡೆದು ನಿಮ್ಮ ಒಂದು ಮುಂದಿನ ಗುರಿ, ಮುಂದಿನ ಎಜುಕೇಷನ್ ನಿಮ್ಮ ಒಂದು ಈಗ ಕವಲು ದಾರಿ, ನಿಮಗೆ ಯಾವ ಕಡೆ ಡೈರೆಕ್ಷನ್ಗೆ ನಾವು ಹೋಗ್ಬೇಕು ಅನ್ನೋದನ್ನು ತೀರ್ಮಾನ ಮಾಡೋಂಥದ್ದು. ಹೋಗಿ ನಿಮಗೆ ಗೊತ್ತಿಲ್ಲದೆ ಸುಮ್ಮನೆ ಒಂದು ಅಪ್ಪ ಅಮ್ಮ ಹೇಳಿದ್ರು ಅಂತನೋ, ಫ್ರೆಂಡ್ಸ್ ಹೇಳಿದ್ರು ಅಂತನೋ ಹೋದಾದ್ಮೇಲೆ ಮತ್ತೆ ಪಶ್ಚಾತ್ತಾಪ ಪಡೋಕೆ ಆಗಬಾರ್ದು. ನಿಮಗೆ ನನಗಿದು ಆಯ್ಕೆ ಸರಿ ಇರಲಿಲ್ಲ, ಹೋಗಿ ಆದಮೇಲೆ 1ನೇ ವರ್ಷ 2ನೇ ವರ್ಷ ಆದಮೇಲೆ ನಾನು ಇದಕ್ಕೆ ಹೋಗಬಾರ್ದಾಗಿತ್ತು, ಬೇರೆ ಯಾವುದಕ್ಕಾದ್ರೂ ಹೋಗ್ಬೇಕಾಗಿತ್ತು ಅಂತ ರಿಪೆಂಟ್ ಮಾಡೋ ರೀತಿ ಆಗಬಾರ್ದು. ಆ ರೀತಿ ಆದವಾಗ ನಿಮಗೆ ಹೋಗಿದ್ದ ಕ್ಷೇತ್ರದಲ್ಲೂ ಕೂಡ ಪೂರ್ತಿಯಾಗಿ ನಿಮ್ಮ ಪೊಟೆನ್ಷಿಯಲ್ನ ಅಲ್ಲಿ ಕೊಟ್ಟು
ಇಚ್ಛೆಯಿಂದ ಓದಲಿಕ್ಕೆ ಅಥವಾ ಅದರೊಂದು ಪರ್ಫಾರ್ಮ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ಯಾವ ಕ್ಷೇತ್ರನೂ ಮೇಲಲ್ಲ, ಯಾವ ಕ್ಷೇತ್ರನೂ ಕೀಳಲ್ಲ. ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು, IIT ಮಾಡಬೇಕು, IAS ಮಾಡಬೇಕು ಅನ್ನೋದೇ ಅಲ್ಲ. ಯಾವುದೇ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಲಿ ನಮ್ಮ ಒಂದು ಇಚ್ಛಾಶಕ್ತಿಯಿಂದ ಆ ಕ್ಷೇತ್ರವನ್ನು ನಾವು ಪೂರ್ತಿಯಾಗಿ ಇಷ್ಟಪಟ್ಟು ಅದರಲ್ಲಿ ನಾವು ತೊಡಗಿಸ್ಕೊಂಡ್ರೆ ಯಾವ ಲೆವೆಲ್ಲಿಗೆ ಬೇಕಾದರೂ ನಾವು ಬೆಳಿಬೋದು. ನಮ್ಮ ಒಂದು ಸಾಧನೆಗೆ ಇಂಥದ್ದೇ ಕ್ಷೇತ್ರ ಆಗಬೇಕು ನಾವು ಲಿಮಿಟೇಷನ್ ಇರಲ್ಲ, ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಬೆಳಿಬೋದು. ಈಗ ನನ್ನ ಎಜುಕೇಷನ್ ನಾವು ಎಕ್ಸಾಂಪಲಾಗಿ ತಗೊಂಡ್ರೆ, ನಾನು ಓದುವಾಗ ನನಗೆ ಯಾವುದೂ ಗೊತ್ತಿಲ್ಲ. ನಾನು ಹೈಸ್ಕೂಲಲ್ಲಿ ಇದ್ದವಾಗ ನಾನು ಆ್ಯಕ್ಚುಲಿ ಹೈಸ್ಕೂಲ್ ಲೆವೆಲಲ್ಲಿ ಚೆನ್ನಾಗಿ ಓದ್ತಾ ಇದ್ದೇನೆ ಕಾರಣಕ್ಕೆ ನಮ್ಮ ಮಾಸ್ಟರ್ ಹೇಳ್ತಾಯಿದ್ರು, ನೀವು ಡಾಕ್ಟ್ರ್ ಆಗ್ತೀಯಾ. ನನಗೆ ಡಾಕ್ಟ್ರ್ ಆಗಂದರೆ ಆ ಕಾಲದಲ್ಲಿ ಡಾಕ್ಟ್ರ್ ಅಂದರೆ ಅದಕ್ಕೆ ಏನು ಓದಬೇಕು ಆ ವಿಷಯನೇ ಗೊತ್ತಿಲ್ಲ. ಡಾಕ್ಟ್ರ್ ಆಗಬೇಕಂದ್ರೆ ಸೈನ್ಸನ್ನೇ ಓದ್ಬೇಕನ್ನೋ ವಿಷಯನೂ ಗೊತ್ತಿಲ್ಲ. ಚೆನ್ನಾಗಿ ಓದ್ತಿದ್ದೇನೆ ಕಾರಣಕ್ಕೆ ಸೈನ್ಸಿಗೆ ಸೇರಿಸಿದ್ರು. ಸೈನ್ಸಿಗೆ ಸೇರಿಸಿದ ಮೇಲೆ ಗೌರ್ಮೆಂಟ್ ಕಾಲೇಜ್ ಆಗಿತ್ತದು. ನಾನು ಊರಿಂದ ಓಡಾಡೋದು, ಮನೆಯಿಂದ 1.5 ಕಿಲೋಮೀಟರ್ ನಡ್ಕೊಂಡು ಬಂದು ಬಸ್ಸಿಗೆ ಬಂದು 7:30 ಅಷ್ಟೇ ಜೂನಿಯರ್ ಕಾಲೇಜ್ ಕ್ಲಾಸ್ ಶುರುವಾಗ್ತಾ ಇತ್ತು. ಅಷ್ಟು ಸ್ಟ್ರಗಲ್, 1-2 ಬಸ್ ಇರ್ತಾ ಇತ್ತು. ಆ ರೀತಿ ಅದನ್ನ ಪರ್ಸ್ಯೂ ಮಾಡೋಕ್ಕಾಗದೆ ನಾನು ಹೈಸ್ಕೂಲ್ ಅಷ್ಟೇ PUC ಅಷ್ಟೇ ಸೈನ್ಸ್ ಓದಿ ನೆಕ್ಸ್ಟ್ ನಾನು ಆರ್ಟ್ಸ್ಗೆ ಹೋದೆ. ಆರ್ಟ್ಸ್ ಅಲ್ಲಿ ಸೈನ್ಸನ್ನ ಅಲ್ಲೇ ಕಂಟಿನ್ಯೂ ಮಾಡಿ ಮತ್ತು ನಾನು ಮೆಡಿಕಲ್ಲು ಆ ಥರ ಹೋಗಿದ್ರೆ ಡಾಕ್ಟ್ರ್ ಆಗಿರ್ತಾ ಇದ್ದೆ. ಈಗ ಆರ್ಟ್ಸ್ ಓದಿದ್ದಾದಮೇಲೆ ನಾನು KS ಮಾಡಿದೆ. ನೆಕ್ಸ್ಟು ಆರ್ಟ್ಸ್ ಓದಿ ಮಾಸ್ಟರ್ ಡಿಗ್ರಿ ಮಾಡಿದೆ, KS ಮಾಡಿದೆ. ಈಗ ಡಾಕ್ಟ್ರಸ್ಸು ಅವ್ರದ್ದಾದೇ ಒಂದು ವೃತ್ತಿನಲ್ಲಿ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ನಾನು ಇಲ್ಲಿ ಆಯ್ಕೆ ಮಾಡಿದೆ, ಇದಕ್ಕೆ ಬಂದೆ. ಆದರೆ ನಾನು ಇದು ಯಾವ ಇದನ್ನು ಕೂಡ ನಾನು ಅವಾಗ ಯೋಚನೆ ಮಾಡಿರಲಿಲ್ಲ. ನಂದು ಏನು ಯೋಚನೆ, ನಾನು ಓದೋ ಕ್ಷೇತ್ರದಲ್ಲಿ ಅದಿಷ್ಟೇ. ಆವಾಗ ಏನು ಮಾಡ್ತಾಯಿದ್ವಿ ಅದನ್ನು ಚೆನ್ನಾಗಿ ಮಾಡಬೇಕು, ಆ ರೀತಿ ಇತ್ತು. ನೀವು ಆದರೆ ಒಂದು ಆಯ್ಕೆ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಿಮಗೆ ಈ ಥರ ಗೈಡ್ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ಗಳಿದೆ, ಮತ್ತು ನಿಮ್ಮ ಪೇರೆಂಟ್ಸ್ಗೂ ಅವೇರ್ನೆಸ್ ಇರುತ್ತೆ, ಮತ್ತು ಅಕ್ಕಪಕ್ಕ ಫ್ರೆಂಡ್ಸ್ ಇರ್ತಾರೆ, ಎಲ್ಲರ ಕಡೆಯಿಂದ ನಿಮಗೆ ಗೈಡೆನ್ಸ್ ಸಿಗುತ್ತೆ ಚೆನ್ನಾಗೆ. ಅದನ್ನು ಉಪಯೋಗಿಸ್ಕೊಂಡು ನೀವು ಒಳ್ಳೆ ರೀತಿಯ ಒಂದು ಆಯ್ಕೆಯನ್ನು ಮಾಡ್ಕೊಂಡ್ರೆ ನಿಮ್ಮ ಒಂದು ಪೂರ್ತಿ ಪೊಟೆನ್ಷಿಯಲನ್ನು ನೀವು ಅಲ್ಲಿ ಇಡ್ಬೋದು, ಪೂರ್ತಿಯಾಗಿ ನೀವು ಡೆಡಿಕೇಟ್ ಮಾಡ್ಬೋದು. ಅದರ್ವೈಸ್ ನೀವು ಸರಿಯಾಗಿ ಆಯ್ಕೆ ಮಾಡ್ಕೊಳ್ದೆ ಹೋದರೆ, ತಪ್ಪು ಆಯ್ಕೆ ಮಾಡ್ಕೊಂಡಲ್ಲಿ ನೀವು ಮುಂದೆ ಒಂಥರ ಡೈಲಮಕ್ಕೆ ಒಳಗಾಗ್ತೀರಾ, ಗೊಂದಲಕ್ಕೆ ಒಳಗಾಗ್ತೀರಾ. ಆ ಥರ ಗೊಂದಲಕ್ಕೆ ಒಳಗಾದವಾಗ ನೀವು ಆಯ್ಕೆ ಮಾಡಿದ ಕ್ಷೇತ್ರಕ್ಕೂ ನೀವು ಜಸ್ಟಿಸ್ ಕೊಡೋಕ್ಕಾಗಲ್ಲ, ನಿಮ್ಮ ಲೈಫನ್ನು ನೀವು ಹಾಳು ಮಾಡ್ಕೊಂಡಂಗಾಗುತ್ತೆ. ಆ ಕಾರಣಕ್ಕೆ ಇದು ಆಯ್ಕೆ ಅನ್ನೋದು ತುಂಬ ಇಂಪಾರ್ಟೆಂಟು. ನೀವೀಗ ಎಷ್ಟು ಮಾಹಿತಿ ಸಿಗುತ್ತೆ ಅಷ್ಟನ್ನು ಪಡ್ಕೊಳ್ಳಿ. ನಿಮಗೆ ಇಲ್ಲಿ ಬೇರೆ ಬೇರೆ ಅವ್ರದ್ದು ನಿಮಗೆ ಫೋನ್ ನಂಬರ್ಸು, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಸಿಗುತ್ತೆ, ಅದನ್ನು ಪಡ್ಕೊಂಡೋಗಿ. ಅದಾದಮೇಲೂ ಕೂಡ ನಿಮ್ಮ ಡಯಟ್ ಕಡೆಯಿಂದ ಇರ್ಬೋದು, ಎಜುಕೇಷನ್ DDP ಅವ್ರ ಕಡೆಯಿಂದ ಇರ್ಬೋದು, DDPU ಅವ್ರ ಕಡೆಯಿಂದ ಇರ್ಬೋದು, ನಿಮಗೆ ಎಲ್ಲ ರೀತಿಯ ಸಹಕಾರ ಸಪೋರ್ಟ್ ಇದ್ದೇ ಇರುತ್ತೆ. ನಿಮ್ಮ ಸ್ಕೂಲ್ ಕಡೆಯಿಂದೆಲ್ಲ ಸಪೋರ್ಟ್ ಇರುತ್ತೆ. ಯಾವ ಟೈಮಲ್ಲಾದರೂ ನಿಮ್ಮ ಟೀಚರ್ಸನ್ನ ಅಥವಾ ಹೈಯರ್ ಬೇರೆ ಯಾರನ್ನಾರು ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೀವು ಬಂದ ತಕ್ಷಣ ಈಗ ನಿಮ್ಗೆ ಎಲ್ಲದನ್ನೂ ತಿಳ್ಕೊಂಡು ಹೋಗ್ತೀವಿ, ನಿಮ್ಮ ಡೌಟ್ಸನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋಕ್ಕಾಗಲ್ಲ. ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ಮತ್ತೆ ನಿಮ್ಮ ಅವ್ರ ಕಾಂಟ್ಯಾಕ್ಟ್ ನಂಬರ್ಸನ್ನು ತಗೊಂಡೋಗಿ, ಅಥವಾ ನಿಮ್ಮ ಪರಿಚಯದವರು ಯಾರು ಇದ್ರೂ ಅವ್ರನ್ನೂ ಕೂಡ ನೀವು ಯಾವುದೇ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡೋದಕ್ಕಿಂತ ಮೊದಲೇ ಸರಿಯಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟು. ಅದನ್ನು 4 ಸರಿ ಯೋಚನೆ ಮಾಡಿ ತಗೊಂಡಾದಮೇಲೆ ಅದಕ್ಕೆ ಸೇರಿ ಆದಮೇಲೆ ನೀವು ಜಾಯ್ನ್ ಆದಮೇಲೆ ಒಂದೇ ಡೈರೆಕ್ಷನ್ ಇರಬೇಕು ನಿಮಗೆ. ಅದನ್ನು ನಾನು ಕ್ಲಿಯರಾಗಿ ಕಂಪ್ಲೀಟ್ ಮಾಡಬೇಕು ಅನ್ನೋಂಥದ್ದು. ಮತ್ತು ಗೊಂದಲ ಬರಬಾರ್ದು. ಗೊಂದಲ ಯಾವ ಮನುಷ್ಯನಿಗೆ ಯಾವ ಕ್ಷೇತ್ರದ ಬಗ್ಗೆನೇ ಇರ್ಬೋದು, ಅದರಲ್ಲಿ ನಮ್ಗೆ ಎಷ್ಟೇ ಎಬಿಲಿಟಿ ಇರ್ಬೋದು, ಎಷ್ಟೇ ಫುಲ್ ಸಾಮರ್ಥ್ಯ ಇರ್ಬೋದು, ಸಾಮರ್ಥ್ಯ ಇದ್ದರೂ ಕೂಡ ನಮ್ಮ ಮನಸ್ಸಲ್ಲಿ ಏನಾದ್ರು ಗೊಂದಲ ಇದೆ, ನಾನು ಇದನ್ನು ಮಾಡಬಾರ್ದಾಗಿತ್ತು, ಮಾಡಬೇಕಾಗಿತ್ತು, ಈ ಥರದ್ದು ಗೊಂದಲ ಬಂತಂದರೆ ಅದರಲ್ಲಿ ನಾವು ಫುಲ್ ಪೊಟೆನ್ಷಿಯಲಿಂದ ಪೂರ್ತಿಯಾದೊಂದು ಡೆಡಿಕೇಷನಿಂದ ನಾವು ಅದರಲ್ಲಿ ಪರ್ಫಾರ್ಮೆನ್ಸನ್ನು ಮಾಡೋಕ್ಕಾಗಲ್ಲ, ನಿಮಗೆ ತೊಡಗಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ನೀವು ಸರಿಯಾಗಿ ತೊಡಗಿಸ್ಕೋಬೇಕು ಅಂತಂದರೆ, ನಿಮಗೆ ನೀವು ಖುಷಿನೂ ಪಡಬೇಕು ಆ ಕ್ಷೇತ್ರದಲ್ಲಿ ಅಂತಂದರೆ ನಿಮ್ಮ ಆಯ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಆಯ್ಕೆಗೋಸ್ಕರನೇ ಈ ಒಂದು ನಿಮಗೆ ಸಲಹೆಗಳನ್ನು ಕೊಡಲಿಕ್ಕೆ ಈ ಒಂದು ಕಾರ್ಯಾಗಾರವನ್ನು ಆಯೋಜಿಸಿದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಮಕ್ಕಳೆಲ್ಲ. ಯಾವುದೇ ಭಯ ಪಟ್ಕೋಬೇಡಿ. ಮತ್ತು ನೀವು ಎಜುಕೇಷನ್ ಬಗ್ಗೆ ಈ ರೀತಿ ಎಲ್ಲ ನಿಮಗೆ ಪದೇ ಪದೇ ಟ್ಯೂಷನ್ ಕ್ಲಾಸ್ ಅಂತ ಮಾಡಿಸ್ತಾರೆ, ಇದೇನೋ ಗೈಡ್ ಮಾಡೋದಂತ ಕರೆಸ್ತಾರೆ, ಇದೇನಪ್ಪ ಜೀವನ, ಇಷ್ಟೊಂದು ಒತ್ತಡನ ಓದೋದು ಅಂದರೆ ಮುಂದೆ ಭವಿಷ್ಯಕ್ಕಾಗಿ ಇಷ್ಟೆಲ್ಲ ತಲೆ ಕೆಡಿಸ್ಕೋಬೇಕಾ, ಈ ಥರದ್ದೆಲ್ಲ ಅನಿಸ್ಬೋದು ನಿಮಗೆ. ಆ ರೀತಿ ಏನೂ ಇರಲ್ಲ. ಜೀವನನೂ ತುಂಬ ಸಿಂಪಲ್ಲಾಗಿಯೇ ಇದೆ, ಚೆನ್ನಾಗೇ ಇರುತ್ತೆ. ಹಾಗೆ ನಿಮ್ಮ ಎಜುಕೇಷನು ಕೂಡ ಚೆನ್ನಾಗೇ ಇರುತ್ತೆ. ಆದರೆ ನೀವು ಅದನ್ನು ಇಷ್ಟಪಡೋ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಆ ಒಂದು ಅವಕಾಶ ಇಲ್ಲಿದೆ, ಅದನ್ನು ಫ್ರೀಯಾಗಿ ತಗೊಳ್ಳಿ, ಆರಾಮಾಗಿ ಓದಿ, ಏನು ಅಂತ ಕಷ್ಟ ಇರಲ್ಲ. ಎಲ್ಲದಕ್ಕಿಂತ ಮುಖ್ಯ ಜೀವನ. ನೀವು ಎಕ್ಸಾಮ್ಸ್ ಎಲ್ಲ ಹತ್ತಿರ ಇದೆ. PUC ಮಕ್ಕಳು ಎಕ್ಸಾಮ್ಸ್ ಮುಗಿಸಿದ್ದೀರ ಅನಿಸುತ್ತೆ. ಕೆಲವರು SSLC ಎಕ್ಸಾಮ್ಸನ್ನು ಮುಗಿಸಿದ್ದಾರೆ, CBSE ಅವರೆಲ್ಲ ಅನಿಸುತ್ತೆ. ಇನ್ನು ಕೆಲವು ಮಕ್ಕಳಿಗೆ SSLC ಎಕ್ಸಾಮು ಮುಂದ್ಗಡೆ ಇದೆ. ಯಾರೂ ಭಯ ಪಡಬಾರ್ದು, ಚೆನ್ನಾಗಿ ಓದಬೇಕು. ಮಕ್ಕಳಲ್ಲಿ ಒಂದೇ ಧೈರ್ಯ ಇರಬೇಕು. ಏನಂತಂದರೆ ನಿಮಗೆಲ್ಲ ಒಂದು ಗಾದೆ ಇದೆ, ಗೊತ್ತಿರ್ಬೋದು, ಕೈ ಕೆಸರಾದರೆ ಬಾಯಿ ಮೊಸರು. ಆದರೆ ಎಷ್ಟು ವರ್ಷದಿಂದ ಹೇಳ್ತಿದ್ದಾರಪ್ಪ, ಇದರಲ್ಲಿ ಏನಿದೆ ಅಂತ ನೀವು ಯೋಚನೆ ಮಾಡ್ಬೋದು. ಅದರಲ್ಲಿ ಏನಿದೆ ಅಂತಲ್ಲ, ಎಲ್ಲದೂ ಇದೆ ಅದರಲ್ಲಿ. ನಾವು ಕಷ್ಟಪಟ್ಟವಾಗ ಅದು ಬಾಯಿ ಮೊಸರು ಅನ್ನೋದೊಂದು ಸಾಂಕೇತಿಕವಾಗಿ ಹೇಳೋದು. ಮೊಸರು ಅಂತಂದರೆ ಒಳ್ಳೆಯದು, ಎಲ್ಲ ರೀತಿಯಲ್ಲೂ ನಮಗೆ ಇಷ್ಟ ಆಗೋಂಥ ಒಂದು ಅದು ರೆಸಿಪಿ. ಅದನ್ನು ನಾವು ಹೇಳ್ತೀವಿ ಯಾಕೆ ಅಂತೇಳಿದರೆ,
ಕಷ್ಟಪಟ್ಟವಾಗ ನಮಗೆ ಪ್ರತಿಫಲ, ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಆ ಕಾರಣಕ್ಕೆ ಮಕ್ಕಳೇ ನಿಮಗೆ ಕಷ್ಟಪಡೋದಕ್ಕೆ ತಯಾರಿರಬೇಕು, ಹೆದರಬಾರ್ದು. ಯಾವಾಗಲೂ ಕಷ್ಟಪಡೋದ್ರಲ್ಲಿ ಖುಷಿ ಪಡಬೇಕು. ಆ ಕಷ್ಟಪಡೋದಕ್ಕೆ ನಿಮಗೆ ನೆಕ್ಸ್ಟು ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತೆ. ಎಲ್ಲರೂ ಕಷ್ಟಪಟ್ಟು ಓದ್ತಿರಲ್ವಾ? ಓದೋದು ಯಾರಿಗೂ ಬರ್ಡನ್ ಆಗಬಾರ್ದು, ಖುಷಿಯಿಂದ ಓದಬೇಕು. ಗೈಡ್ ಮಾಡ್ತಾರೆ, ಪೇರೆಂಟ್ಸ್ ಕಡೆ ಒತ್ತಡ ಬರ್ಬೋದು. ಪೇರೆಂಟ್ಸ್ ಏನಕ್ಕೆ ಒತ್ತಡ ಆಗ್ತಾರಂದರೆ ಅವರಿಗೊಂದು ಕಾಳಜಿ, ಮಕ್ಕಳು ಮೊಬೈಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ, ಎಲ್ಲದಕ್ಕೂ ಎಕ್ಸ್ಪೋಜರ್ ಇದೆ, ಎಲ್ಲಿ ಅಡ್ಡದಾರಿ ಹಿಡಿತಾರೋ, ಎಲ್ಲಿ ಭವಿಷ್ಯ ಹಾಳು ಮಾಡ್ಕೊಳ್ತಾರಂತ ಒಂದು ಸ್ವಲ್ಪ ಟೈಮ್ ತನಕ ನೀವು ಟೀಚರ್ಸ್ದು ಮತ್ತು ಪೇರೆಂಟ್ಸ್ ಗೈಡೆನ್ಸಲ್ಲೇ ಹೋಗ್ಬೇಕಾಗುತ್ತೆ. ಯಾಕಂದರೆ ನಿಮ್ಗೆ ಇನ್ನೂ ಚಿಕ್ಕ ಮಕ್ಕಳು ಇರ್ತೀರಾ, ಅಷ್ಟೊಂದು ಮೆಚುರಿಟಿ ಇರಲ್ಲ, ಅಷ್ಟೊಂದು ಎಕ್ಸ್ಪೋಜರ್ ಇರಲ್ಲ. ಹೊರಗಡೆ ಪ್ರಪಂಚದಲ್ಲಿ ಎಲ್ಲ ಥರದ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಅದಕ್ಕೆಲ್ಲ ನೀವು ಈಲ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ಎಲ್ಲ ಹೇಳ್ತಿರ್ತಾರೆ. ನೀವು ಆದಷ್ಟು ಕಷ್ಟಪಟ್ಟು ಓದಿ, ಯಾವುದೂ ಕಷ್ಟ ಅನಿಸಲ್ಲ. ಪರ್ಸಿವರೆನ್ಸ್ ಅಂದರೆ ಹಠ ಬಿಡಬಾರ್ದು. ನೀವು ಯಾವಾಗಲೂ ಚೆನ್ನಾಗಿ ಓದಿ ಮಕ್ಕಳೇ. ಒಳ್ಳೆ ರೀತಿಯ ಒಂದು ಸಲಹೆ ಸಹಕಾರಗಳು ಸಿಗುತ್ತೆ ನಿಮಗೆ ಇಲ್ಲಿ. ಅದನ್ನೆಲ್ಲ ಪಡ್ಕೊಂಡು ಯಾವ ಕೋರ್ಸನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಸಿಷನನ್ನು ಮಾಡ್ಕೊಳ್ಳಿ. ಇಲ್ಲೇ ನೀವು ಡಿಸಿಷನ್ ತಗೊಂಡು ಹೋಗ್ಬೇಕು ಅಂತಿಲ್ಲ, ಮಾಹಿತಿಯನ್ನು ತಗೊಂಡೋಗಿ. ಮಾಹಿತಿ ತಗೊಂಡು ಹೋದಾದಮೇಲೆ ನೀವು ಯಾವ ರೀತಿ ಇದು ಯಾವ್ದು ಸರಿ ತಪ್ಪು, ಇವ್ರು ಹೇಳಿ ಸರಿ ತಪ್ಪ ಅಂತೇಳಿ ಮತ್ತೊಂದು ಸರಿ ನೀವು ಚೆಕ್ ಮಾಡಿ. ನಿಮ್ಮ ಪೇರೆಂಟ್ಸ್ ಕಡೆ ಮೊಬೈಲ್ಸ್ ಇರುತ್ತಲ್ವ, ಅದರಲ್ಲೂ ಈಗ ನಿಮ್ಗೆ ಎಲ್ಲದು ವಿವರಗಳು ಬರ್ತಾ ಇರುತ್ತೆ. ಇಲ್ಲಿರೋದನ್ನು ಮತ್ತೆ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೀವು. ಅದೆಲ್ಲ ಆದಮೇಲೆ ನಿಮ್ಮ ಡಿಸಿಷನ್ನಿಗೆ ಬನ್ನಿ. ಗೊಂದಲಕ್ಕೆ ಒಳಗಾಗಬೇಡಿ. ಆಯ್ಕೆ ಮಾಡಿದ ಮೇಲೆ ಆ ಆಯ್ಕೆಯನ್ನು ಪೂರ್ತಿ ವಿಶ್ವಾಸದಿಂದ ಸ್ವೀಕರಿಸಿ ಪರ್ಸ್ಯೂ ಮಾಡಿ, ಏನೂ ತೊಂದರೆ ಇಲ್ಲ. ಆದರೆ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಯಾವುದನ್ನು ತುಂಬ ಫೋರ್ಸ್ಫುಲ್ಲಾಗಿ ಆಯ್ಕೆ ಮಾಡೋಕ್ಕೆ ಹೋಗಬೇಡಿ. ಪೇರೆಂಟ್ಸು ಕೂಡ ಅಷ್ಟೇ, ನಿಮ್ಮ ಇಷ್ಟಕ್ಕೆ ನಾನು ಡಾಕ್ಟ್ರ್ ಆಗಬೇಕಿತ್ತು ಅಥವಾ ನನಗೆ ಆಗೋಕ್ಕಾಗಿಲ್ಲ, ನಾನು ಇಂಜಿನಿಯರ್ ಆಗಬೇಕಾಗಿತ್ತು ನನಗೆ ಆಗೋಕ್ಕಾಗಿಲ್ಲ, ನಾನು ಇಷ್ಟು ಮಾರ್ಕ್ಸ್ ತೆಗಿಬೇಕಿತ್ತು ನನಗೆ ಆಗೋಕ್ಕಾಗಿಲ್ಲ, ಆದ್ದರಿಂದ ನನ್ನ ಮಕ್ಕಳಿದನ್ನು ತೆಗಿಬೇಕು ಅನ್ನೋ ಥರದಲ್ಲಿ ಅಥವಾ ಮಕ್ಕಳಿಗೆ ಕೋರ್ಸನ್ನು ಆಯ್ಕೆ ಮಾಡಬೇಕು ಅನ್ನೋ ಥರದಲ್ಲಿ ಪೇರೆಂಟ್ಸು ಕೂಡ ಒತ್ತಾಯ ಮಾಡಬಾರ್ದು. ಆ ರೀತಿ ಮಾಡೋದು ಸರಿಯಲ್ಲ. ಆ ಮಕ್ಕಳಿಗೆ ಅವರಲ್ಲಿ ಏನು ಆಸಕ್ತಿ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ಅದನ್ನು ಚೆರಿಸ್ ಮಾಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಮಕ್ಕಳು ಕೂಡ ಅದೇ ರೀತಿ ಆಯ್ಕೆ ಮಾಡ್ತಾರೆ. ಈಗಿನ ಮಕ್ಕಳು ಬೇಗನೆ ಮೆಚ್ಯೂರ್ ಆಗಿದ್ದಾರೆ, ಎಲ್ಲ ಬೇಗ ಎಕ್ಸ್ಪೋಜರ್ ಜಾಸ್ತಿ ಇದೆ ಅವರಿಗೆ, ಚೆನ್ನಾಗಿ ಮಾಡ್ತಾರೆ. ಈಗ ನಿಮ್ಗೆ ತುಂಬ ಸಮಯವನ್ನು ಈ ಥರದ ಮಾತಿನಲ್ಲೇ ವೇಸ್ಟ್ ಮಾಡೋದು ಬೇಡ. ನಿಮಗೆ ಹೊರಗಡೆ ಎಲ್ಲ ಕೌಂಟರ್ಸ್ ಹಾಕಿದ್ದಾರೆ ಬೇರೆ ಬೇರೆ ವಿಷಯಗಳ ಮಾಹಿತಿ ಕೊಡೋದಕ್ಕೆ. ಆ ಮಾಹಿತಿಯನ್ನು ಪಡ್ಕೊಳ್ಳಿ. ಮುಂದಿನ ಈ ವಿಷಯವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ನಿಮ್ಮ ಭವಿಷ್ಯ ತುಂಬ ಉಜ್ವಲವಾಗಿರುತ್ತೆ. ಏನೂ ಭಯ ಪಟ್ಕೋಬಾರ್ದು. ಖುಷಿಯಿಂದ ಓದಬೇಕು. ಲೈಫ್ ಮುಂದಕ್ಕೆ ತುಂಬ ಚಿಯರ್ಫುಲ್ ಆಗಿರುತ್ತೆ ಅಂತ ಕೈ ಮಾಡಿ ಹಿಂಗೆ ನೋಡೋಣ. ಮಕ್ಕಳೆಲ್ಲರೂ ಜೋಶಲ್ಲಿ ನಾವು ಚೆನ್ನಾಗಿ ಓದ್ತೀವಿ, ನಮ್ಮ ಭವಿಷ್ಯನ ಚೆನ್ನಾಗಿ ಕಟ್ಕೊಳ್ತೀವಿ, ಭವಿಷ್ಯದಲ್ಲಿ ಯಾವುದಕ್ಕೂ ಹೆದರಲ್ಲ. ನಾವು ಕಾನ್ಫಿಡೆಂಟ್ ಆಗಿರೋದೇ ಜೀವನ, ಆಯಿತಾ? ಈಗಿನ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಡಿಮೆ. ಏನಕ್ಕೆ ಅಂದರೆ ನಾವು ಎಲ್ಲ ವಿಷಯಕ್ಕೂ ಮಕ್ಕಳನ್ನ ಯಾವುದಕ್ಕೂ ಎಕ್ಸ್ಪೋಸ್ ಮಾಡಲ್ಲ. ಈಗ ಮನೆ ಬಾಗಿಲಿಗೆ ಬಸ್ಗಳು ಬರುತ್ತೆ, ತಂದೆ ತಾಯಿ ಪೇರೆಂಟ್ಸು ತಿಂಡಿ ಸಮೇತ ಹೋಗೋ ತನಕ ಬಾಯಿಗೆ ಹಾಕಿ ಊಟ ಮಾಡಿಸಿ ಬಸ್ ಹಚ್ಚೋ ತನಕ ಬ್ಯಾಗ್ ಸಮೇತ ತಗೊಂಡೋಗಿ ಬಿಡ್ತಾರೆ. ಆ ಕಾರಣಕ್ಕೆ ನಿಮಗೆ ಎಕ್ಸ್ಪೀರಿಯನ್ಸಸ್ಸು ಕಡಿಮೆ, ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ. ಆ ಕಾನ್ಫಿಡೆನ್ಸ್ ಲೆವೆಲನ್ನು ರೈಸ್ ಮಾಡ್ಕೋಬೇಕಂತ ಹೇಳಿದ್ರೆ ನೀವು ಹೆಚ್ಚಿನ ಎಫರ್ಟನ್ನು ಹಾಕಬೇಕು, ಹಾರ್ಡ್ ವರ್ಕನ್ನು ಮಾಡಬೇಕು, ನಿಮ್ಮನ್ನು ನೀವು ಗುರುತಿಸ್ಕೋಬೇಕು ಮಕ್ಕಳು. ಆಯಿತು, ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಮಕ್ಕಳಿಗೆ ಸ್ಫೂರ್ತಿಯುತ ಮಾತುಗಳನ್ನಾಡಿದ್ದೀರಿ. ನಿಮಗೆ ಧನ್ಯವಾದಗಳು. ಸನ್ಮಾನ್ಯ ಶ್ರೀ ಎಚ್.ಎಸ್. ಸುಂದರೇಶ್ರವರು ಮಾನ್ಯ ಅಧ್ಯಕ್ಷರು, ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ಶಿವಮೊಗ್ಗ. ಮಾನ್ಯರು ಇದೀಗ ತಾನೇ ವೇದಿಕೆಗೆ ಆಗಮಿಸಿದ್ದಾರೆ. ಶ್ರೀಯುತರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಗೌರವಾಧಾರದ ಸ್ವಾಗತವನ್ನು ಬಯಸೋಣ. ಸ್ವಾಗತ ಸರ್, ನಿಮಗೆ ಸುಸ್ವಾಗತ. ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಸಮಗ್ರ ಶಿಕ್ಷಣ ಕರ್ನಾಟಕ ಬೆಂಗಳೂರು ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಶಿವಮೊಗ್ಗದಿಂದ ವತಿಯಿಂದ 9ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೆರಿಯರ್ ಮೇಳವನ್ನು ಆಯೋಜಿಸಿದ್ದು, ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಮುಂದೆ ಆಸೀನರಾಗಿರುವಂತಹ ಎಲ್ಲ ಮಕ್ಕಳೇ, ಕಾಲೇಜು ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಸಿಬ್ಬಂದಿಗಳೇ, ಈಗ ಮೇಡಮ್ ಅವರು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಯಾಕೆಂದರೆ ಅವರು KS ಪಾಸ್ ಮಾಡಿ ಒಬ್ಬ ಉನ್ನತ ಅಧಿಕಾರಿಯಾಗಿದ್ದಾರೆ. ನಿಮಗೆ ಈಗಲೂ ಕೂಡ ಮುಂದೆ ಏನು ಓದಬೇಕು ಅನ್ನೋ ಒಂದು ವಿಚಾರದಲ್ಲಿ ಸಂದಿಗ್ಧತೆ ಇರುತ್ತೆ. ಈ SSLCಯ ನಂತರ ಮುಂದೇನು, PUC ನಂತರ ಮುಂದೇನು ಅನ್ನೋದ್ರ ವಿಚಾರಕ್ಕೋಸ್ಕರ ಸರ್ಕಾರ ಏನು ವೃತ್ತಿ ಬಗ್ಗೆ ಅರಿದುಕೊಳ್ಳಿ, ಭವಿಷ್ಯ ರೂಪಿಸಿಕೊಳ್ಳಿ ಅಂತೇಳ್ಬಿಟ್ಟು ಡಯಟ್ನಲ್ಲಿ ಒಂದು ವೃತ್ತಿ ಮಾರ್ಗದರ್ಶನ
ವಿಂಗನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಎಲ್ಲರೂ ಕೂಡ ಅದನ್ನು ಬಳಸ್ಕೊಳ್ಳಿ. ಮತ್ತು ಇಲ್ಲಿ ಸುತ್ತ ನಿಮ್ಮ ತಿಳುವಳಿಕೆಗೋಸ್ಕರ 30 ಏನು ಸ್ಟಾಲ್ಗಳನ್ನು ಹಾಕಿದ್ದಾರೆ. ನೀವು ಅದೆಲ್ಲ ನೋಡಿಬಿಟ್ಟು ಎಲ್ಲದೂ ತಿಳ್ಕೊಂಡು ಮುಂದೆ ಏನೇನು ಅವಕಾಶ ಇದೆ ನಾವು ಓದಿದರೆ ಅನ್ನೋದು ತಿಳ್ಕೊಳ್ಳಿ. ಮೊದಲು ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ವಿಷಯವನ್ನು ಚೆನ್ನಾಗಿ ಓದ್ಬಿಟ್ಟು ನೀವು ಈಗಿರುವಂಥ ವಿಷಯವನ್ನು SSLCಯಲ್ಲಿ ಚೆನ್ನಾಗಿ ಉತ್ತಮ ಅಂಕಗಳನ್ನ ಪಡೆದ್ರೆ ಇವೆಲ್ಲ ಮುಂದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಸದುಪಯೋಗನ ಪಡಿಸ್ಕೊಳ್ಳಿ ಅಂತ ನಾನು ಕೋರ್ಕೊಳ್ತಾ ನನಗೆ ಮಾತಾಡ್ಸೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ತಮಗೆ ಧನ್ಯವಾದಗಳು ಸರ್. ಈಗ ಸನ್ಮಾನ್ಯ ಶ್ರೀ HS ಸುಂದರೇಶ್ರವರು, ಮಾನ್ಯ ಅಧ್ಯಕ್ಷರು, ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರ ಶಿವಮೊಗ್ಗ. ಸರ್, ತಾವು ದಯಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜಿಲ್ಲಾ ಶಿಕ್ಷಣ ಇಲಾಖೆ ಮತ್ತು ತರಬೇತಿ ಸಂಸ್ಥೆಯ ವತಿಯಿಂದ ಮಕ್ಕಳಿಗೆ SLC ನಂತರದಲ್ಲಿ ಮತ್ತು PUC ನಂತರದಲ್ಲಿ ಮತ್ತು ವೃತ್ತಿ ಶಿಕ್ಷಣ ಪಡೆದಂಥ ನಂತರದಲ್ಲಿ ವೃತ್ತಿಯ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು ಮತ್ತು ಸರ್ಕಾರ ಈಗ ಘೋಷಣೆ ಮಾಡಿರ್ತಕ್ಕಂಥ ಭಾಳಷ್ಟು ಸೌಲಭ್ಯಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ವಿದ್ಯಾರ್ಥಿಗಳಿಗೆ ಜಿಲ್ಲಾ ಶಿಕ್ಷಣ ಸಂಸ್ಥೆ ಮತ್ತು ಅಲ್ಲಿರ್ತಕ್ಕಂಥ DD5 ಇರ್ಬೋದು, DS1 ಇರ್ಬೋದು ಮತ್ತು PU ಬೋರ್ಡಿನ ಡೆಪ್ಟಿ ಡೈರೆಕ್ಟರ್ಸು ಎಲ್ಲರೂ ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತು ಮಕ್ಕಳಿಗೆ ಮಾರ್ಗದರ್ಶನ ಮಾಡಲಿಕ್ಕೆ, ಅಂದರೆ ಓದ್ತಕ್ಕಂಥದ್ದು ಶಿಕ್ಷಣ ಪಡೆಯತಕ್ಕಂಥದ್ದು ಒಂದು ವಿಚಾರ ಆದರೆ ಉದ್ಯೋಗವನ್ನು ಪಡಿತಕ್ಕಂಥದ್ದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಓದಿದ ಕೂಡಲೇ ನಿಮಗೆ ಉದ್ಯೋಗ ಸಿಗ್ತದೆ ಅಂತ ನಿರೀಕ್ಷೆ ಇಲ್ಲ. ಯಾಕೆ ಅಂದರೆ ಇವತ್ತು ದೇಶದಲ್ಲಿ ಬೆಳೀತಿರ್ತಕ್ಕಂಥ ಜನಸಂಖ್ಯೆ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಇವತ್ತು 140-145 ಕೋಟಿ ಜನಗಳಿರ್ತಕ್ಕಂಥ ಈ ದೇಶದಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದು ಬಹಳ ಕಷ್ಟ. ಹಾಗಾಗಿ ನೀವು ಬರೀ ಸರ್ಕಾರಿ ಕೆಲಸಗಳಲ್ಲದೆ ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಲಲು ಬೇಕಾದಂಥ ಮಾರ್ಗದರ್ಶನವನ್ನು ಈಗ ಮೋಸ್ಟ್ಲಿ DSN ಅವರು ಕೊಟ್ಟಿದ್ದಾರೆ ಮತ್ತು DD5 ಅವರು ಈಗಾಗಲೇ ತಿಳಿಸಿದ್ದಾರೆ. ಇವತ್ತು SLC ಮತ್ತು PUCಯಲ್ಲಿ ಮಕ್ಕಳಿಗೆ ಅದೊಂದು ಜೀವನದ ಒಂದು ಟರ್ನಿಂಗ್ ಪಾಯಿಂಟ್. ಅದು ನೀವು SLC ಮತ್ತು PUCಯಲ್ಲಿ ಎಷ್ಟು ಕಷ್ಟಪಟ್ಟು ಓದ್ತಿರೋ, ಎಷ್ಟು ಅಂಕಗಳನ್ನು ಪಡಿತೀರೋ ಅದು ಬಹಳ ಮುಖ್ಯ. ಇವತ್ತು ಜೀವನದಲ್ಲಿ ಒಂದು ಕಾಲ ಮೇಲೆ ಕಾಲು ನಿಂತ್ಕೊಂಡು ಒಂದು ಉತ್ತಮ ಜೀವನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟ. ಹಾಗಾಗಿ ಇವತ್ತಿನ ತಂತ್ರಜ್ಞಾನ ವ್ಯವಸ್ಥೆ, ಇವತ್ತಿನ ಡಿಜಿಟಲ್ ವ್ಯವಸ್ಥೆಗಳಲ್ಲಿ ಭಾಳ ಫಾಸ್ಟಾಗಿ ಬೆಳೀತಾ ಇದೆ ದೇಶ. ಈಗಾಗಲೇ ತಮಗೆ ಗೊತ್ತಿದೆ ಈಗ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಮುಖಾಂತರವಾಗಿ ಮ್ಯಾನ್ಯುವಲ್ ವೃತ್ತಿಯನ್ನು ಕಡಿಮೆ ಮಾಡಿ ಇವತ್ತು ಮಿಷನರಿ ಮುಖಾಂತರವಾಗಿ ಭಾಳಷ್ಟು ಉದ್ಯೋಗಗಳನ್ನು ತೆಗೆದುಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇವತ್ತು ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ತಮ್ಮನ್ನು ಓದಿಸ್ತಾರೆ. ತಮ್ಮ ದುಡಿಮೆಯಲ್ಲಿ ಭಾಳಷ್ಟು ಭಾಗ ತಮ್ಮ ಏಳಿಗೆಗೆ, ತಮ್ಮ ಶಿಕ್ಷಣಕ್ಕೆ ಇಡ್ತಾರೆ. ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ಮಕ್ಕಳುಗಳು ಯಾವುದೇ ಒಂದು ವಿಚಾರಗಳಿಗೆ ಬಲಿಯಾಗದೆ, ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ತಾವು ತಮ್ಮ ಜೀವನ ಲಾಂಗ್ ಇರುತ್ತೆ, ಲೈಫ್ ಲಾಂಗ್ ಇರುತ್ತೆ. ಯಾಕೆಂದರೆ ಶಾರ್ಟ್ ಅಲ್ಲ, ಇದನ್ನು ನಡೆಸ್ತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ತಮ್ಮ ಜೀವನದ ರೂಪರೇಷೆಗಾಗಿ ಇವತ್ತು ವೃತ್ತಿ ಶಿಕ್ಷಣ ವಿದ್ಯಾರ್ಥಿಗಳಿಗೆ ವೃತ್ತಿ ಶಿಕ್ಷಣ ಪ್ರದರ್ಶನ ಮತ್ತು ಕ್ಯಾರಿಯರ್ ಮೇಳ ಅಂದರೆ ಇವತ್ತು ನಿಮಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು. ಮುಂದೆ ನಿಮ್ಮ ಉದ್ಯೋಗಗಳನ್ನು ಕೆಲವರು ಸ್ವಂತ ಉದ್ಯೋಗ ಮಾಡ್ಬೋದು, ಕೆಲವರು ಬೇರೆ ಬೇರೆ ವೃತ್ತಿ ಶಿಕ್ಷಣಗಳಲ್ಲಿ ಮಾಡ್ಬೋದು, ಅಥವಾ ಯಾವುದೇ ರೀತಿಯ ತಮ್ಮ ಎಬಿಲಿಟಿ ಮೇಲೆ, ತಮ್ಮ ಬುದ್ಧಿವಂತಿಕೆ ಮೇಲೆ ಉದ್ಯೋಗಗಳು ಮಾಡಲಿಕ್ಕೆ ಒಂದು ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಸರ್ಕಾರ ಸರ್ವ ರೀತಿಯಲ್ಲೂ ತಮಗೆ ಸಹಾಯವನ್ನು ಮಾಡ್ತಾಯಿದೆ. ಇವತ್ತು ಹಾಸ್ಟೆಲ್ ವ್ಯವಸ್ಥೆಗಳಿರ್ಬೋದು, ಬಿಸಿ ಊಟದ ವ್ಯವಸ್ಥೆಗಳಿರ್ಬೋದು ಮತ್ತು ನಿಮಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ವ್ಯವಸ್ಥೆಗಳಿರ್ಬೋದು, ಎಲ್ಲವನ್ನು ಮಾಡಿ ಇವತ್ತು ಈ ದೇಶವನ್ನು ಮೇಲೆತ್ತಲಿಕ್ಕೆ ಮತ್ತು ಶಿಕ್ಷಣದ ಮುಖಾಂತರವಾಗಿ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಕೆಲಸ. ಭಾಳಷ್ಟು ಜನ ಬಿಸ್ನೆಸ್ ಮಾಡಿ ಭಾಳಷ್ಟು ದುಡ್ಡು ಮಾಡ್ಬೋದು, ಆದರೆ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ತಾವುಗಳು ಇವತ್ತಿಗಾಗಲೇ SLC ಮಕ್ಕಳಿದ್ದಾರೆ, 9th ಸ್ಟ್ಯಾಂಡರ್ಡ್ ಅನ್ನೋರಿದ್ದಾರೆ. SLC ಮಕ್ಕಳಿಗೆ ನಾಳೆಯಿಂದ ಮೋಸ್ಟ್ಲಿ ಪರೀಕ್ಷೆ ಪ್ರಾರಂಭವಾಗ್ತದೆ. ಹಾಗಾಗಿ ತಮ್ಮ ಸಮಯವನ್ನು ನಾವು ವ್ಯರ್ಥ ಮಾಡದೆ ಇವತ್ತು ತಮಗೆ ಈಗಾಗಲೇ ಮಾರ್ಗದರ್ಶನ ಭಾಳಷ್ಟು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಒಂದು ಟ್ರೈನಿಂಗ್ ಕ್ಯಾಂಪನ್ನು ಮಾಡ್ತಕ್ಕಂಥದ್ದನ್ನ ನಾವು ಮಾಡ್ತೇವೆ. ಯಾಕೆಂದರೆ ನಾವು ಈಗಾಗಲೇ ಗಂಗೋತ್ರಿ ಕಾಲೇಜ್ ಅಂತೇಳಿ PU ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜನ್ನು ಮಾಡಿದ್ದೇವೆ. ಅಲ್ಲಿ ಸುಮಾರು IIT ಫ್ಯಾಕಲ್ಟಿಗಳು ತಂದು ನೀಟ್ ಮತ್ತು CET ಮತ್ತು ಕಾಂಪಿಟೇಷನ್ ಏನು JEE ಇದೆ ಪರೀಕ್ಷೆಗಳಿಗೆ ನೀವು ಬರೀ ಓದ್ತಕ್ಕಂಥದ್ದು ಮುಖ್ಯ ಅಲ್ಲ,
ಎಕ್ಸಾಮನ್ನು ಯಾವ ರೀತಿ ಅಟೆಂಡ್ ಮಾಡಬೇಕು, ಅದರಲ್ಲಿ ಯಾವ ರೀತಿ ಸ್ಕೋರ್ ಮಾಡಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ತಮ್ಮ ವೃತ್ತಿಯನ್ನು ಆರಿಸಲಿಕ್ಕೆ ತಾವು ಯಾವ ರೀತಿಯಾಗಿ ಅದನ್ನು ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಕೂಡ ವೃತ್ತಿ ಶಿಕ್ಷಣದ ಬಗ್ಗೆ ಒಂದು ತರಬೇತಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿ ತಮ್ಮಗಳಿಗೆ ವೃತ್ತಿ ಶಿಕ್ಷಣ ಕೊಡಲಿಕ್ಕೆ ಕೆಲವೊಂದು ಕಂಪನಿಗಳ ಮುಖಾಂತರವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ಇಲ್ಲಿ ಬಂದಂಥ ಎಲ್ಲ ಮಕ್ಕಳಿಗೂ ಯಶಸ್ಸು ಸಿಗಲಿ, ಪರೀಕ್ಷೆ ಭಾಳ ಚೆನ್ನಾಗಾಗಲಿ, ನಮ್ಮ ಜಿಲ್ಲೆಗೆ ಒಳ್ಳೆಯ ರಿಸಲ್ಟು ಮತ್ತು ರ್ಯಾಂಕ್ಗಳು ಬರಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗ್ತೀನಿ. ಜೈ ಹಿಂದ್ ಜೈ ಕನ್ನಡ. ಧನ್ಯವಾದಗಳು ಸರ್. ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ಮಕ್ಕಳಿಗೆ ಭರವಸೆಯ ಮಾತುಗಳನ್ನಾಡಿದ್ದೀರಿ. ಈಗ ಸನ್ಮಾನ್ಯ ಶ್ರೀ ಚಂದ್ರಪ್ಪ ಗುಂಡುಪಲ್ಲಿ, ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಶಿವಮೊಗ್ಗ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಎಂದು ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸೋದ್ರ ಮೂಲಕ ಉದ್ಘಾಟನೆ ಮಾಡಿ ತಮಗೆಲ್ಲರಿಗೂ ಕೂಡ ಒಳ್ಳೆಯ ಹಿತನುಡಿಗಳು, ಒಳ್ಳೆಯ ಸಲಹೆಗಳನ್ನು ವಿವರವಾಗಿ ನೀಡಿದಂಥ ಜಿಲ್ಲಾ ಪಂಚಾಯತಿನ ಡೆಪ್ಯೂಟಿ ಸೆಕ್ರೆಟರಿ KS ಅಧಿಕಾರಿಯಾದಂಥ ಸುಜಾತ ಮೇಡಮ್ರವರೇ, ಹಾಗೆ ವೇದಿಕೆಯಲ್ಲಿ ಸೂಡಾ ಅಧ್ಯಕ್ಷರು ಸುಂದರೇಶ್ ಅವರು ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ ಕೃಷ್ಣಮೂರ್ತಿ ಅವರು ಡಯಟಿನ ಪ್ರಾಂಶುಪಾಲರು ಮತ್ತು ಉಪನಿರ್ದೇಶಕರು ಕೂಡ ಆಗಿದ್ದಾರೆ. ಈ ಕಾರ್ಯಕ್ರಮದ ಮೇನ್ ರೂವಾರಿ ಕೃಷ್ಣಮೂರ್ತಿ ಅವರೇ. ಅವರು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಅದರ ಹಿಂದೆ ಭಾಳ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ಒಳ್ಳೆಯ ಪ್ಲ್ಯಾನ್ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಶ್ರಮ ವಹಿಸಿದಂಥ ಅವರ ಒಂದು ಸ್ಟಾಫ್ ಜೊತೆಗೆ ಎಲ್ಲರೂ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾಗಿರುವಂಥ ಶ್ರೀಯುತ ಕೃಷ್ಣಮೂರ್ತಿ ಅವರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಆಡಳಿತ ಉಪನಿರ್ದೇಶಕರಾದಂಥ ನನ್ನ ಸ್ನೇಹಿತರಾದಂಥ ಶ್ರೀಯುತ ಮಂಜುನಾಥ್ರವರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪೋಷಕರೇ, ಉಪನ್ಯಾಸಕರೇ, ಶಿಕ್ಷಕ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಮಾಧ್ಯಮ ಮಿತ್ರರೇ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಬಹಳ ಮಹತ್ವವಾದಂಥ ಕಾರ್ಯಕ್ರಮ. ಈಗಾಗಲೇ ಸುಜಾತ ಮೇಡಮ್ರವರು ನಿಮಗೆ ಅತ್ಯಮೂಲ್ಯವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ. PUC ಆದ ನಂತರ ಏನು ಮಾಡಬೇಕು, ಆಮೇಲೆ SSLC ಆದ ನಂತರ ಏನು, ಆಫ್ಟರ್ PUC ವಾಟ್ ಈಸ್ ನೆಕ್ಸ್ಟ್, ಆಫ್ಟರ್ SSLC ವಾಟ್ ಈಸ್ ನೆಕ್ಸ್ಟ್, ಯಾವುದೆಲ್ಲ ಕೋರ್ಸ್ಗಳಿದ್ದಾವೆ, ಪ್ರೊಫೆಷ್ನಲ್ ಕೋರ್ಸ್ಗಳು ಏನಿದ್ದಾವೆ, ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗುತ್ತೆ, ನಿಮಗೆ ಯಾವುದರಲ್ಲಿ ಇಷ್ಟ ಇರುತ್ತೆ ಅದರಲ್ಲೇ ನೀವು ಮುಂದುವರಿಲಿ ಅನ್ನೋದನ್ನು ಬಹಳ ವಿವರವಾಗಿ ನಿಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಇವತ್ತು ವಿದ್ಯಾರ್ಥಿಗಳು SSLC ವಿದ್ಯಾರ್ಥಿಗಳು ಇಲ್ಲಿದ್ದೀರಿ, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದೀರಿ. SLC ವಿದ್ಯಾರ್ಥಿಗಳಿಗೆ ನಾಳೆಯಿಂದ ವಾರ್ಷಿಕ ಪರೀಕ್ಷೆ ಪ್ರಾರಂಭ ಆಗ್ತದೆ. ನಮ್ಮ PUC ವಿದ್ಯಾರ್ಥಿಗಳಿಗೆ ಈಗಾಗಲೇ ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ PUC ಎಕ್ಸಾಮ್ ನಡೀತಾ ಇದೆ. ಇದು ಇವತ್ತು ಕೊನೆಯ ದಿನ. ಇವತ್ತು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕೊನೆಯ ದಿನವಾಗಿದೆ. ಅತ್ಯಂತ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಪರೀಕ್ಷೆಗಳನ್ನು ನಾವು ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ನಾವು ಇವತ್ತು ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ. ಹಾಗೆ PUC ಎಕ್ಸಾಮು ಮುಗಿದ ನಂತರ ನಿಮಗೆ ರಿಸಲ್ಟ್ ಬರುತ್ತೆ. ಅದಾದ ನಂತರ ನೀವು ಯಾವುದೆಲ್ಲ ಕೋರ್ಸ್ಗಳಿಗೆ ಹೋಗ್ಬೇಕನ್ನೋ ಕಾರಣಕ್ಕಾಗಿ ಗೊಂದಲ ಇರುತ್ತೆ ಅನ್ನೋ ಕಾರಣಕ್ಕಾಗಿ PUC ನಂತರ ಏನೆಲ್ಲ ಕೋರ್ಸ್ಗಳು ಇರ್ತವೆ, ಯಾವ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು, ಆ ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೋಸ್ಕರನೇ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಇಲಾಖೆ ಆಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, ಅದರ ವತಿಯಿಂದ ಇವತ್ತು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಇವತ್ತು ಡಯಟ್ ಸಂಸ್ಥೆ ಅಲ್ಲಿ ಎಲ್ಲ ನಿಮಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಫೆಸಿಲಿಟೀಸನ್ನು ಮಾಡಿಕೊಟ್ಟಿದೆ. ಅಲ್ಲಿ ಲೈಬ್ರರಿ ಇದೆ, ಆಮೇಲೆ ಇದಕ್ಕೆ ಬೇಕಾದಂಥ ಪ್ರೊಫೆಷನಲ್ ಕೋರ್ಸಿಗೆ ಬೇಕಾದಂಥ ಎಲ್ಲ ಬುಕ್ಸ್ಗಳನ್ನು CET, ನೀಟು, JEE ಮತ್ತು ಈ ಬೇರೆ ಬೇರೆ ಕೋರ್ಸ್ಗಳು, ಪ್ಯಾರಾಮೆಡಿಕಲ್ ಕೋರ್ಸ್ಗಳಿಗೆ ಬೇಕಾದಂಥ ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೂಡ ಪುಸ್ತಕಗಳ ಒಂದು ದೊಡ್ಡ ಗ್ರಂಥ ಭಂಡಾರನೇ ಅಲ್ಲಿದೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಆಯ್ಕೆ ಮಾಡಿಕೊಂಡು ಈ ಎಲ್ಲ ಲೈಬ್ರರಿ ಇರ್ಬೋದು, ಏನೇ ನಮ್ಮ ಇಲಾಖೆಯಿಂದ ಸವಲತ್ತುಗಳಿದ್ದಾವೆ ಅದನ್ನೆಲ್ಲ ಪ್ರಯೋಜನ ಪಡಿಬೇಕು. ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ಕಲಿಯುವ ಆಸಕ್ತಿ ಇರಬೇಕು. ಇವತ್ತಿನ ವಿದ್ಯಾರ್ಥಿಗಳಿಗೆ ಏನೂ ಕೊರತೆ ಇಲ್ಲ. ಒಳ್ಳೊಳ್ಳೆಯ ಸ್ಕೂಲ್ಗಳಿದ್ದಾವೆ, ಒಳ್ಳೆಯ ಕಾಲೇಜುಗಳಿದ್ದಾವೆ, ಎಲ್ಲ ಸ್ಕೂಲು ಕಾಲೇಜುಗಳು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳಿದ್ದಾವೆ. ಆದರೆ ಕೊರತೆ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು ಓದಬೇಕಾಗಿರೋದು ಅದೊಂದೇ ಕೊರತೆ. ವಿದ್ಯಾರ್ಥಿಗಳು ನಿಮಗೆ ಕಲಿಯುವ ಆಸಕ್ತಿ, ಇಚ್ಛಾಶಕ್ತಿ ಇದ್ದರೆ ನೀವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಇವತ್ತು ಮಕ್ಕಳು ಮನಸ್ಸು ಮಾಡಿದ್ರೆ ಏನೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದರೆ ನಿಮಗೆ ಮಾಡುವ ಆಸಕ್ತಿ, ಇಚ್ಛಾಶಕ್ತಿ ಇದ್ದರೆ
ನೀವು ದೊಡ್ಡ ದೊಡ್ಡ ಅಧಿಕಾರಿಗಳು ಆಗ್ಬೋದು. ಇವತ್ತು SSLC ಆದ ನಂತರ ಬೇಕಾದಷ್ಟು ಕೋರ್ಸ್ಗಳಿದ್ದಾವೆ. ಡಿಪ್ಲೊಮಾ ಇರ್ಬೋದು, IIT ಇರ್ಬೋದು, PUC ಕೋರ್ಸ್ಗಳಲ್ಲಿ ಸೈನ್ಸ್ ಇರ್ಬೋದು, ಕಾಮರ್ಸು, ಆರ್ಟ್ಸು, ಪ್ಯಾರಾಮೆಡಿಕಲ್ ಕೋರ್ಸ್ಗಳು, ಈ ಥರ ಅನೇಕ ಕೋರ್ಸ್ಗಳಿದ್ದಾವೆ. ನಿಮಗೆ ಇಷ್ಟವಾದಂಥ ಕೋರ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಹಾಗೆ PUC ಆದ ನಂತರ ಕೂಡ JEE ಇದು ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಫೀಲ್ಡ್ ಇರ್ಬೋದು, ಆಮೇಲೆ ಈ ಥರದ ಅನೇಕ ಕೋರ್ಸ್ಗಳು, ಬೇಕಾದಷ್ಟು ಕೋರ್ಸ್ಗಳು ನಿಮಗೆ ಪ್ಯಾರಾಮೆಡಿಕಲ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ವೆಟರ್ನರಿ ಸೈನ್ಸ್ ಇರ್ಬೋದು, ಅನೇಕ ಥರದ ಕೋರ್ಸ್ಗಳಿದ್ದಾವೆ. ನಿಮಗೆ ಯಾವುದು ಇಷ್ಟ ಇರುತ್ತೆ ಅದರಲ್ಲಿ ನೀವು ಆಸಕ್ತಿಯನ್ನು ಇಟ್ಕೊಂಡು ಮುಂದುವರಿಬೇಕಾಗತ್ತೆ. ಈಗ ಮೇಡಮ್ ಒಂದು ಮಾತನ್ನು ಹೇಳಿದರು, ಪೋಷಕರು ಯಾವುದೇ ರೀತಿಯಾಗಿ ಮಕ್ಕಳಿಗೆ ಒತ್ತಡ ಹಾಕಬಾರ್ದು ಅಂತ. ಅವರಿಗೆ ಯಾವ ಫೀಲ್ಡಲ್ಲಿ ಆಸಕ್ತಿ ಇರುತ್ತೋ ಅದರಲ್ಲಿ ಮುಂದುವರಿಲಿಕ್ಕೆ ನಾವು ಅದನ್ನು ಗುರುತಿಸಿ ಅದನ್ನು ಅವರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಇವತ್ತು ಪೋಷಕರಿಂದ ಕೂಡ ಆಗಬೇಕು. ಇವತ್ತು ವಿದ್ಯಾರ್ಥಿಗಳು ನೋಡಿ, ನಮ್ಮ ದೇಶದಲ್ಲಿ ಏನು ಬೇಕಾದ ನಾವು ಸಾಧನೆ ಮಾಡಿದ್ವಿ, ಯಾವುದರಲ್ಲೂ ಕೂಡ ಕೊರತೆ ಇಲ್ಲ. ಈಗ ಮೊನ್ನೆ ತಾನೇ ನಿಮಗೆ ಗೊತ್ತಿರ್ಬೋದು, ಸ್ಪೇಸ್ ವಾಕರ್ ಸುನೀತಾ ವಿಲಿಯಮ್ಸ್ ಹೋಗಿ ಬಂದರು. ಮಹಿಳೆಯರು ಇವತ್ತು ಏನು ಬೇಕಾದ ಸಾಧನೆ ಮಾಡಿದ್ದಾರೆ. ಇಂಥ ಫೀಲ್ಡ್ ಅಂತ ಇಲ್ಲ, ಎಲ್ಲ ಫೀಲ್ಡಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ. ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಆಮೇಲೆ ಸೈಂಟಿಸ್ಟ್ಗಳಿದ್ದಾರೆ. ಇಸ್ರೋದಲ್ಲಿ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿದ್ದಾರೆ, ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ CEOಗಳಿದ್ದಾರೆ. ಎಲ್ಲ ಫೀಲ್ಡಲ್ಲಿ ಕೂಡ ಇವತ್ತು ಸಾಧನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಇವತ್ತು ನೀವುಗಳು ಕೂಡ ಮನಸ್ಸು ಮಾಡಿದರೆ ಆ ಎಲ್ಲ ಅವಕಾಶಗಳು ಇವತ್ತು ನಿಮಗೆ ಅವಕಾಶಗಳು ಲಭಿಸ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಪ್ರಯತ್ನ ಮಾಡಬೇಕು. ಒಂದು ಮಾತನ್ನು ಹೇಳಿದ್ರು ಮೇಡಮ್, ನೋ ಪೇನ್ ನೋ ಗೇನ್, ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ನೀವು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇ ಆದಲ್ಲಿ ನೀವು ಜೀವನದಲ್ಲಿ ಏನು ದೊಡ್ಡ ಗುರಿಗಳನ್ನು ಇಟ್ಕೊಂಡಿರ್ತೀರ ಅದು ಈಡೇರಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಮ್ಮ ಪ್ರಯತ್ನ ಇಲ್ಲದಿದ್ದರೆ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರಯತ್ನ ನಮ್ಮದು, ಫಲ ಕೊಡೋದು ಭಗವಂತನಿಗೆ ಬಿಡಬೇಕು. ನಾವು ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಬೇಕು, ಒಂದು ಡೆಡಿಕೇಶನ್ ಇರಬೇಕು. ನಾವು ಹೀಗೆ ಆಗಬೇಕು, ಹಾಗೆ ಆಗಬೇಕು, ಇದೇ ಹುದ್ದೆಯನ್ನು ಪಡಿಬೇಕಂತ ನಿಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಪ್ರಯತ್ನ ಮಾಡಿದಾದರೆ ಖಂಡಿತವಾಗಿ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ನಮ್ಮ ಕನ್ನಡಿಗರಿಗೆ ನೀವು ಒಂದು ಮಾತು ಹೇಳ್ತೀನಿ ನಾನು. ಈಗ ಭಾಳಷ್ಟು ಜನ PUC ಆದ ನಂತರ ಪ್ಯಾರಾಮೆಡಿಕಲ್ ಒಂದು ಕಾಲೇಜ್ಗೆ CUS ಅವರು, ನಾನು ಒಂದು ಕಾಲೇಜ್ಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವು ಮಕ್ಕಳನ್ನು ಕೇಳಿದ್ರು ನಾವು, ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೇಳಿದ ಸಂದರ್ಭದಲ್ಲಿ ಏನು ನಿಮ್ಮ ಜೀವನದಲ್ಲಿ ಗುರಿ, PUC ಆದ ನಂತರ ಸೈನ್ಸ್ ಆದ ನಂತರ ಏನು ಮಾಡ್ತೀರಿ ಅಂತ ಕೇಳಿದಾಗ ಕೆಲವರು ಇಂಜಿನಿಯರ್ಸ್ ಅಂತ ಇದ್ದರು, ಕೆಲವು ಡಾಕ್ಟರ್ಸ್ ಅಂತ ಹೇಳಿದರು, ಇನ್ನು ಕೆಲವರು ಭಾಳಷ್ಟು ವಿದ್ಯಾರ್ಥಿನಿಯರು ನಾವು ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಹೋಗ್ತೀವಿ ಅಂತ ಹೇಳಿದರು. ಈ ಥರ ನಾವು ಆವಾಗ ಅವರೊಂದು ಮಾತು ಹೇಳಿದ್ರು, ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಗುರಿಗಳನ್ನು ಇಟ್ಕೊಳ್ಳಿ, ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿ, ಆವಾಗ ಆ ಗುರಿಗಳು ಖಂಡಿತವಾಗಿ ಈಡೇರುತ್ತೆ. ನೀವು ದೊಡ್ಡ ದೊಡ್ಡ ಸಣ್ಣ ಸಣ್ಣ ಗುರಿಗಳನ್ನು ನಿಮ್ಮ ಜೀವನದಲ್ಲಿ ಇಟ್ಕೊಳ್ಬೇಡಿ. ಲೋ ಏಮ್ ಈಸ್ ಕ್ರೈಮ್ ಅಂತ ಒಂದು ಮಾತಿದೆ. ದೊಡ್ಡ ಗುರಿಗಳನ್ನು ಇಟ್ಕೊಂಡು ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ. ನೋಡಿ, ನಿಮಾನ್ಸಲ್ಲಿ ಬೆಂಗಳೂರಲ್ಲಿ ಈ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಸುಮಾರು 40% ಸೀಟ್ಗಳು ರಿಸರ್ವೇಷನ್ ಇದೆ ನಮ್ಮ ಕನ್ನಡಿಗರಿಗೆ. ಬಟ್ ಅಲ್ಲಿ ಸೆಲೆಕ್ಷನ್ ಆಗ್ತಾ ಇರೋದು, ಅಲ್ಲಿ ಹೋಗಿ ಸೇರ್ತಾ ಇರೋದು ಕೇವಲ 40ರಲ್ಲಿ 6 ವಿದ್ಯಾರ್ಥಿಗಳು ಮಾತ್ರ. ಇನ್ನೂ ಕೂಡ 34 ಪೋಸ್ಟ್ಗಳಿಗೂ ಅಲ್ಲಿ ಖಾಲಿ ಇದೆ ಅಂತ ಒಂದು ಮಾತನ್ನು ಅವ್ರು ಹೇಳಿದರು. ಈ ಥರದ ನಮ್ಮ ವಿದ್ಯಾರ್ಥಿಗಳು ಇದ್ರದ್ದು ಮಾಹಿತಿ ಕೊರತೆ ಇರೋದ್ರಿಂದ ಈ ಮಾಹಿತಿಯನ್ನು ನಿಮ್ಮ ಕೊರತೆ ಅಥವಾ ನಿಮ್ಮಲ್ಲಿರುವಂಥ ಒಂದು ಗೊಂದಲವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ನೀವೆಲ್ಲ ಪ್ರಯತ್ನ ಮಾಡಿ. ಅಲ್ಲಿ 30 ಸ್ಟಾಲ್ಗಳಿದ್ದಾವೆ. ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿ ಸಿಗ್ತದೆ. ಅದನ್ನೆಲ್ಲ ತಾವೆಲ್ಲ ಪಡ್ಕೊಂಡು, ಇನ್ನು PUCಗೆ ಏನು ಎಕ್ಸಾಮ್ ಮುಗಿದಿದೆ, ಇವತ್ತಿಗೆ ಮುಗಿಯುತ್ತೆ. ಇನ್ನು 1 ತಿಂಗಳು ಏಪ್ರಿಲ್ 23 ಮತ್ತು 24ಕ್ಕೆ CET ಎಕ್ಸಾಮ್ ಇದೆ. ಈ ಏನು 1 ತಿಂಗಳಿಗೆ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ CET ಮತ್ತು ನೀಟಿಗೆ ಸಂಬಂಧಪಟ್ಟಂಥ ನೀವು ಅಭ್ಯಾಸಗಳನ್ನು ಮಾಡಬೇಕು. ಪುಸ್ತಕಗಳನ್ನು ರೆಫರ್ ಮಾಡಿ. ಎಲ್ಲ ಅವಕಾಶಗಳಿದ್ದಾವೆ. ಈ 1 ತಿಂಗಳ ಕಾಲಾವಕಾಶವನ್ನು ನೀವು ಸರಿಯಾಗಿ ಸದುಪಯೋಗಪಡಿಸ್ಕೊಂಡು ನಿಮ್ಮ ಮುಂದಿನ ಜೀವನದಲ್ಲಿ CETಯಲ್ಲಿರ್ಬೋದು, ನೀಟಲ್ಲಿರ್ಬೋದು ಒಳ್ಳೆ ರ್ಯಾಂಕ್ ಬರಬೇಕು. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಳ್ಳೆಯ ಹೆಸರು ತರಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲ ಪ್ರಯತ್ನ ಮಾಡಿ. ಕಳೆದ ಬಾರಿ ಕೂಡ SSLC ರಿಸಲ್ಟು ನಮ್ಮದು ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ ನಮ್ಮದು. ಹಾಗೆ PUC ಕೂಡ 7ನೇ ಸ್ಥಾನದಲ್ಲಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಳ್ಳೆಯ ಫಲಿತಾಂಶ ಯಾವಾಗಲೂ ಕೂಡ ಪ್ರತಿ ವರ್ಷ ಬರುತ್ತೆ. ಈ ವರ್ಷ ಕೂಡ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಒಳ್ಳೆಯ ಫಲಿತಾಂಶ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬರುತ್ತೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಮುಂದಿನ ಒಂದು ಪ್ರೊಫೆಷನಲ್ ಕೋರ್ಸ್ಗೆ ಕಷ್ಟಪಟ್ಟು ಓದಿ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ. ಜೊತೆಗೆ ಹೆತ್ತ ತಂದೆ ತಾಯಿಯನ್ನು ಯಾವತ್ತೂ ಮರಿಬೇಡಿ. ನಿಮ್ಮ ಒಂದು ಒಳ್ಳೆಯ ಭವಿಷ್ಯವನ್ನು ಅವರು ಯಾವತ್ತೂ ಕೂಡ ಪ್ರೋತ್ಸಾಹಿಸ್ತಾರೆ. ಆ ಕಾರಣಕ್ಕಾಗಿ ನೀವು ನಿಮ್ಮ ಭವಿಷ್ಯವನ್ನು ನಿರ್ಮಿಸ್ಕೊಳ್ಳೋದ್ರ ಜೊತೆಗೆ ತಂದೆ ತಾಯಿಯನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆಲ್ಲ ಒಳ್ಳೆಯದಾಗಲಿ. SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಗುಂಡ್ಪಲ್ಲಿ ಸರ್, ತಮ್ಮ ಅಮೂಲ್ಯ ಮಾರ್ಗದರ್ಶನಕ್ಕಾಗಿ. ಈಗ ಶ್ರೀಯುತ ಸಿದ್ದಬಸಪ್ಪನವರು, ಕರ್ನಾಟಕ ರಾಜ್ಯದ ಪ್ರೌಢಶಾಲಾ ಸಹಶಿಕ್ಷಕ ಸಂಘದ ಮಾನ್ಯ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ನೌಕರ ಸಂಘದ ಉಪಾಧ್ಯಕ್ಷರು. ಸರ್ ಬನ್ನಿ. ಎಲ್ಲರಿಗೂ ನಮಸ್ಕಾರ.
ವೇದಿಕೆ ಮೇಲೆ ಇರುವಂಥ ನಮ್ಮ ಜಿಲ್ಲಾ ಪಂಚಾಯತ್ DS1 ಮೇಡಮ್ನವರೇ, ಅದೇ ರೀತಿಯಾಗಿ ನಮ್ಮ ಸೂಡಾ ಅಧ್ಯಕ್ಷ ಅಂತ ಸುಂದರೇಶಣ್ಣವರೇ ಮತ್ತು ಗೌರವಾನ್ವಿತ ಎಲ್ಲ ಉಪನಿರ್ದೇಶಕರೇ ಹಾಗೂ ವೇದಿಕೆ ಮೇಲಿರುವಂಥ ಡಯಟ್ನ ಹಿರಿಯ ಉಪನ್ಯಾಸಕರೇ ಮತ್ತು ಲೆಕ್ಚರರ್ಸೇ ಹಾಗೂ ಬೇರೆ ಬೇರೆ ಕಾಲೇಜುಗಳಿಂದಂಥ ಪ್ರಾಚಾರ್ಯರೇ, ಶಿಕ್ಷಕ ಬಂಧುಗಳೇ, ಉಪನ್ಯಾಸಕ ಬಂಧುಗಳೇ, ಪ್ರೀತಿಯ ಶಿಕ್ಷಕರೇ, ಪ್ರೀತಿಯ ಮಕ್ಕಳೇ, ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಇವತ್ತು ಆಯೋಜನೆ ಮಾಡಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆ, ಈಗ ತಾನೇ ನಮ್ಮ ಗುಂಡಪಲ್ಲಿ ಸರ್ ಹೇಳ್ದಂಗೆ, ಶಿವಮೊಗ್ಗ ಜಿಲ್ಲೆ ಶೈಕ್ಷಣಿಕವಾಗಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿರುವಂಥ ಜಿಲ್ಲೆ. ಕಳೆದ ಬಾರಿ 3ನೇ ಪ್ಲೇಸ್ನಲ್ಲಿತ್ತು, ಈ ಬಾರಿ 4ನೇ ಪ್ಲೇಸ್ನಲ್ಲಿದೆ. ಈ ಬಾರಿ ಮತ್ತೆ 1, 2, 3ನೇ ಪ್ಲೇಸಲ್ಲೇ ನಾವು ಫೈಟ್ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಪ್ರೌಢಶಾಲಾ ಶಿಕ್ಷಕರು ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲಾಖೆಯೂ ಸಹ ಸಂಪೂರ್ಣ ಕೈ ಜೋಡಿಸಿದೆ. ಆ ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಕ್ಕಳೆಲ್ಲ ಈಗೇನು ಇವತ್ತು ಬಂದಿರೋಂಥ 8, 9 ಮತ್ತು ಫಸ್ಟ್ PUC, ಸೆಕೆಂಡ್ PUC ಇವರೆಲ್ಲ ಇದ್ದಾರೆ. ಇವತ್ತು ನಾಳೆ SLC ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಭಾಳಷ್ಟು ಜನ SLC ಮಕ್ಕಳು ಬಂದಿಲ್ಲ. ಆದರೂ ಮಕ್ಕಳೇ, ನಾನು ಒಂದು ಮಾತು ನಿಮಗೆ ಹೇಳ್ತೇನೆ, ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡು ಅಂತ. ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡು ಅಂತ. ಈಗೇನು ನೀವು ಮಾಡುವಂಥ ಸಾಧನೆ ಇದೆಯೋ ಅದು ಮುಂದೆ ನಿಮ್ಮ ಜೀವನಕ್ಕೆ ಅತ್ಯುತ್ತಮವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ IAS, IPS, IRS ಇವೆಲ್ಲ ಮಾಡಲಿಕ್ಕಾಗಲ್ಲ, IFS ಮಾಡಲಿಕ್ಕಾಗಲ್ಲ, KS, KES ಎಲ್ಲವೂ ಮಾಡಲಿಕ್ಕಾಗಲ್ಲ. ಎಲ್ಲರೂ ಇಂಜಿನಿಯರು, ಮೆಡಿಕಲ್ಲು ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಯಾವ್ಯಾವ ಕ್ಷೇತ್ರ, ಈಗ ತಾನೇ ನಮ್ಮ DS1 ಮೇಡಮ್ ಭಾಳ ಚೆನ್ನಾಗಿ ಹೇಳಿದರು, ಬೇಕಾದಷ್ಟು ಅವಕಾಶಗಳಿದೆ. ಟೀಚರ್ಸ್ ಇದೆ, ಲೆಕ್ಚರರ್ಸ್ ಇದೆ, ಲಾಯರ್ಸ್ ಇದೆ, ಬೇರೆ ಬೇರೆ ಹುದ್ದೆಗಳು, ನರ್ಸ್ ಇದೆ, ಹೀಗೆ ಬೇರೆ ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, PWD ಡಿಪಾರ್ಟ್ಮೆಂಟ್ ಇದೆ, ಬೇರೆ ಬೇರೆ ಇಲಾಖೆಗಳು ಸಾಕಷ್ಟು ಇದ್ದಾವೆ. ಆದರೆ ಅವ್ರು ಹೇಳ್ದಂಗೆ, ನಾನು ಇದಕ್ಕೆ, ನಿಮ್ಮ ತಂದೆ ತಾಯಿಗಳು ಇದಕ್ಕೆ ಹೋಗಬೇಕು, ಅದಕ್ಕೆ ಹೋಗಬೇಕು, ಹೀಗೆ ಆಗಬೇಕು, ಹಾಗೆ ಆಗಬೇಕು ಅನ್ನೋದನ್ನು ಬಿಡೋದ್ರ ಮುಖಾಂತರ ಇವತ್ತೇನು ನಮ್ಮ SSK ಮತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಈ ಥರದ ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸೋದ್ರ ಮುಖಾಂತರ ನಮ್ಮ ಮಕ್ಕಳಲ್ಲಿ ಈಗಲೇ ಅವರಿಗೆ ಒಂದು ರೀತಿಯ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಏನೇನು ಬೇಕೋ ಅದನ್ನು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡಿದ್ದೀರಾ. ಅದಕ್ಕೆ ನಾನು ರಾಜ್ಯದ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ನಮ್ಮ ಇಲಾಖೆಯ ಇವತ್ತು ನಮ್ಮ ಕೃಷ್ಣಮೂರ್ತಿ ಸರ್ ನನಗೆ ನಿನ್ನೆ ಫೋನ್ ಮಾಡಿದ್ರು, ಈ ಥರ ಮಾಡ್ತಾಯಿದ್ದೆವು ಬನ್ನಿ ಅಂತ. ತುಂಬ ಒಳ್ಳೆಯ ಕಾರ್ಯಕ್ರಮ ಸರ್. ಈ ಥರ ನಮ್ಮ ಮಕ್ಕಳಿಗೆ ಬೇಸಿಕಲಿ ಒಂದಿಷ್ಟು ಒಳ್ಳೆಯ ಈ ಥರ ಪ್ರೋಗ್ರಾಮ್ಗಳನ್ನು ಮಾಡಿ ಅತ್ಯುತ್ತಮ ಸಾಧನೆ ಮಾಡಿದಂಥ ಇಂಥ ಅಧಿಕಾರಿಗಳನ್ನು ಕರೆಸಿ ಒಂದಿಷ್ಟು ಮೋಟಿವೇಟ್, ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿಸಿದರೆ ಆ ಮಕ್ಕಳೆಲ್ಲೋ ಒಂದು ಕಡೆ ನಾನು ಆ ರೀತಿ ಆಗಬೇಕು, ನಾನು ಆ ರೀತಿ ಮುಂದಿನ ದಿನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ಭಾವನೆ ಬರುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳ್ತಾ, ಗೌರವಾನ್ವಿತ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಸಹ ನನ್ನ ವಂದನೆಗಳನ್ನು ತಿಳಿಸ್ತಾ, ಮಕ್ಕಳೇ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಇವತ್ತಿನ ಎಲೆಕ್ಟ್ರಾನಿಕ್ ಮೀಡಿಯಾ ತುಂಬ ಫಾಸ್ಟ್ ಇರೋದ್ರಿಂದ ಅದಕ್ಕೆ ನಾವು ಹೊಂದಿಕೊಂಡು ಕೆಲಸವನ್ನು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೀವು ಸಹ ನಿಮ್ಮ ತಂದೆ ತಾಯಿಗಳು ಬಂದಂಥ ದಾರಿಯನ್ನು ಒಮ್ಮೆ ನೋಡಿ, ನಿಮ್ಮ ತಂದೆ ತಾಯಿಗಳು ಯಾವ ರೀತಿ ಕಷ್ಟಪಟ್ಟು ಜೀವನದಲ್ಲಿ ಸಾಧನೆ ಮಾಡಿ ನಿಮ್ಮನ್ನು ಈ ಮಟ್ಟಕ್ಕೆ ತಂದಿರ್ತಾರೆ ಅನ್ನೋದನ್ನು ಅವರನ್ನು ಒಮ್ಮೆ ಒಂದು ಸಾರಿ ನೆನಪನ್ನು ಮಾಡಿಕೊಂಡು ತಾವು ಸಾಧನೆಯನ್ನು ಮಾಡಬೇಕು. ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಕೀರ್ತಿಯನ್ನು ತರಬೇಕು. ತಾವೆಲ್ಲರೂ ಸಹ ಉನ್ನತ ವ್ಯಾಸಂಗವನ್ನು ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ತಾವು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವೇದಿಕೆ ಮೇಲಿರುವಂಥ ಗೌರವಾನ್ವಿತರಿಗೂ ಹಾಗೂ ಮುಂಭಾಗದಲ್ಲಿ ಕೂತಿರುವಂಥ ನನ್ನೆಲ್ಲ ಪ್ರೀತಿಯ ಮಕ್ಕಳಿಗೆ, ಉಪನ್ಯಾಸಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ ತಮಗೆ. ಈಗ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಮಾನ್ಯ ಉಪನಿರ್ದೇಶಕರು, ಅಭಿವೃದ್ಧಿ ಶ್ರೀಯುತ ಕೃಷ್ಣಮೂರ್ತಿ ಸರ್ ಇವರಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ, ಸಮಗ್ರ ಶಿಕ್ಷಣ ಕರ್ನಾಟಕ, ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ಹಾಗೆ ಜಿಲ್ಲಾ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸಮಿತಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಒಂದು ದಿನದ ವೃತ್ತಿ ಮಾರ್ಗದರ್ಶನ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷದಲ್ಲಿ ಭಾಗವಹಿಸಿರುವಂಥ ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಸುಜಾತ ಮೇಡಮ್ ಅವರೇ, ಸೂಡದ ಅಧ್ಯಕ್ಷರಾದಂಥ ಸುಂದರೇಶ್ ಸರ್ ಅವರೇ, DDP ಅವರಾದಂಥ ಮಂಜುನಾಥ್ರವರೇ, DDPU ಅವರಾದಂಥ ಚಂದ್ರಪ್ಪನವರೇ, ರಾಜ್ಯಾಧ್ಯಕ್ಷರಾದಂಥ ಸಿದ್ಬಸಪ್ಪನವರೇ, ನಮ್ಮ ವೃತ್ತಿ ಮಾರ್ಗದರ್ಶನ ಸಮಿತಿಯ ಎಲ್ಲ ಸದಸ್ಯ ಮಿತ್ರರೇ, ನಮ್ಮ ಡಯಟ್ನ ಹಿರಿಯ ಉಪನ್ಯಾಸಕ ಮಿತ್ರರೇ, DOPC ಅವರವರೇ, ಮತ್ತು ಎಲ್ಲ ನಮ್ಮ ಡಯಟ್ನ ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾದಂಥ ಮಹೇಶ್ವರಪ್ಪನವರೇ, ಮತ್ತು ಡಯಟ್ನ ಹಿರಿಯ ಮತ್ತು ಕಿರಿಯ ಉಪನ್ಯಾಸಕ ಮಿತ್ರರೇ, DDP ಕಚೇರಿಯ ಎಲ್ಲ ಅಧಿಕಾರಿ ಮಿತ್ರರೇ, ಮತ್ತು ನಮ್ಮ ಲೋಕಲ್ BO ಆಫೀಸಿನ ಎಲ್ಲ ಸಿಬ್ಬಂದಿ ವರ್ಗದವರೇ, EC ಅವರವರೇ,
BRPಗಳೇ, CRPಗಳೇ ಮತ್ತು ನಮ್ಮ BRC ಸಮನ್ವಯಾಧಿಕಾರಿಗಳೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಅಧಿಕಾರಿ ಮಿತ್ರರೇ, ವಿವಿಧ ಇಲಾಖೆಯಿಂದ ಬಂದಂಥ ಇವತ್ತು ಮಾರ್ಗದರ್ಶನ ನೀಡಕ್ಕೆ ಬಂದಂಥ ಎಲ್ಲ ಶಿಕ್ಷಕ ಮಿತ್ರರೇ, ಮಕ್ಕಳೇ ಮತ್ತು ಪೋಷಕರೇ ಮತ್ತು ಮಾಧ್ಯಮ ಮಿತ್ರರೇ, ನಾನು ಹೇಳೋಕ್ಕೇನು ಇಲ್ಲ. ಯಾಕಂದರೆ ಕಾರ್ಯಕ್ರಮ ನಾವು ಯೋಜಿಸ್ದಂಗೆ ಒಂದೊಂದು ಸರಿ ಬರಲ್ಲ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಡಮ್ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ನಿನ್ನೆ ಹೋಗಿ, ಮೇಡಮ್ ನಾಳೆ ಒಂದು ಕಾರ್ಯಕ್ರಮ ಇದೆ ಬನ್ನಿ ಅಂಥೇಳಿ. ಅವ್ರು ನೋಡ್ತೇನೆ ಅಂತ ಹೇಳಿದ್ರು, ಬಂದರು. ಇವತ್ತು ನನಗೆ ಅನ್ನಿಸ್ತು ಇವತ್ತೊಬ್ಬರು ರಿಸೋರ್ಸ್ ಪರ್ಸನ್ ಇಟ್ಕೊಳ್ಳೋಣ ಅಂತ ಮಾಡಿದ್ವಿ ನಾವು. ಬಹುಶಃ ಆ ರಿಸೋರ್ಸ್ ಪರ್ಸನ್ ಹೇಳೋಕ್ಕಿಂತ ಭಾಳ ಹೆಚ್ಚು ಮಾಹಿತಿಯನ್ನು ಕೊಟ್ಟು ಒಬ್ಬ ಜಿಲ್ಲಾ ಮಟ್ಟದ ದೊಡ್ಡ ಅಧಿಕಾರಿಯಾಗಿ ಒಂದು ಸ್ಫೂರ್ತಿ, ಒಬ್ಬ KS ಅಧಿಕಾರಿ ಆಗಂತ ಕನಸು ಭಾಳಷ್ಟು ಜನರಿಗೆ ಇರುತ್ತೆ. ಅವ್ರು ಹೇಗಿರ್ತಾರೆ, ಅವರ ಹುದ್ದೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಅವ್ರ ಮೂಲಕ ಇವತ್ತು ಮಾರ್ಗನ ಸಿಕ್ಕಿದ್ದು ಬಹಳ ಖುಷಿ ಪಡೋ ಅಂಥ ವಿಚಾರ. ಅವರಿಗೆ ನಮ್ಮ ಇಲಾಖೆ ಪರವಾಗಿ ಅಭಿನಂದಿಸ್ತೇನೆ. ಹಾಗೆ ಸುಂದರೇಶ್ರವರು ಸಹ ಅವರು ನೀವು ಹೇಳ್ತಾ ಇದ್ರು, ಈ ಥರ ಮೇಳಗಳನ್ನು ಮುಂದೆ ಮಾಡಬೇಕು, ಮಕ್ಕಳಿಗೆ ಮಾರ್ಗದರ್ಶನ ಕೊಡಬೇಕು, ಮಕ್ಕಳಿಗೆ ಒಳ್ಳೆಯ ಆಯ್ಕೆಯನ್ನು ಮಾಡೋದಕ್ಕೆ ನಾವು ಸಹಕಾರ ಕೊಡಬೇಕು ಅಂತೇಳಿ. ನಿಜ, ಆ ರೀತಿಯ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಅವರ ಸಹಭಾಗಿತ್ವದಲ್ಲಿ ಮಾಡೋಣ ಅಂತ ಹೇಳ್ತಾ ಅವರಿಗೂ ಸಹ ವಂದಿಸ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಬೇಕಾದ್ರೆ ನಾವು ಭಾಳಷ್ಟು ಯೋಚನೆ ಮಾಡಿದ್ವಿ. ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಮ್ಮ ಚಂದ್ರಪ್ಪನವರು ಮತ್ತು ನಮ್ಮ DDP ಅವರಂಥ ಮಂಜುನಾಥ್ರವರು ಮತ್ತು ಎಲ್ಲ ನಾವು ಕೂತ್ಕೊಂಡ್ವಿ. ಮತ್ತು ಈ ಸಮಿತಿಯ ಸಭೆಗಳನ್ನು ನಡೆಸಿದ್ವಿ ಒಂದು 2-3 ಸರಿ. ಅವರೆಲ್ಲ ಸಲಹೆ ಮೇರೆಗೆ ನಾವು 30 ಸ್ಟಾಲ್ಗಳನ್ನು ಹಾಕ್ಕೊಳ್ಳೋದಂತ ನಿರ್ಧಾರ ಮಾಡಿದ್ವಿ. ಅದರ ಮುಖ್ಯವಾಗಿ ನಮ್ಮ ಉಮಾಮಹೇಶ್ವರವರು ಈ ಸಮಿತಿಯ ಕಾರ್ಯದರ್ಶಿಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಅವರು ಕೆಲಸ ಮಾಡಿದ್ದಾರೆ. ಅವರನ್ನು ನಾನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ಈ ಎಲ್ಲ ಯೋಜನೆಯ ಒಂದು ಫಲಶ್ರುತಿ ಇವತ್ತು ಮಕ್ಕಳು ಓದ್ತಾ ಇರ್ಬೇಕಾದ್ರೆ ಫಸ್ಟ್ ಕನಸು ಕಾಣಬೇಕು ಅಂತೇಳಿ, ಓದ್ತಾ ಇರ್ಬೇಕಾದ್ರೆ ಒಂದು ಅಭಿರುಚಿನ ಬೆಳೆಸ್ಕೊಳ್ಬೇಕು ಅಂತೇಳಿ, ಆಗ ಮಾತ್ರ ಅವರು ಮುಂದೆ ಬರ್ತಾರೆ. ಮತ್ತು ಅದನ್ನೇ ಮೇಡಮ್ ಹೇಳಿದಾಗೆ ಪರ್ಸ್ಯೂ ಮಾಡಬೇಕು. ನಾನು ಅದನ್ನು ಒಂದು ಗೋಲನ್ನು ಸೆಟ್ ಮಾಡ್ಕೊಂಡ್ಮೇಲೆ ಆ ಗೋಲಿಗೆ ತಕ್ಕಾಗೆ ನಾವು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಹೆಚ್ಚು ವರ್ಕ್ ಮಾಡಬೇಕು. ಹಾಗೆ ನಮಗೆ ಈ ಕೆಲಸ ಸಿಕ್ಕಲ್ಲ ಅಥವಾ ನೀವು ಸಾಧನೆ ಮಾಡೋಕ್ಕಾಗಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ನಿಮಗೆ 30 ಸ್ಟಾಲ್ಗಳ ಮೂಲಕ ನಾವು ವಿವಿಧ ವೃತ್ತಿಗಳ ಒಂದು ಮಾರ್ಗದರ್ಶನ, SLC ಆದ ನಂತರ ಏನು, PUC ಆದ ನಂತರ ಏನು, ಯಾವ್ಯಾವ ಅವಕಾಶಗಳಿದೆ ನಿಮಗೆ, ಇವನ್ನೆಲ್ಲ ತಿಳಿಸ್ಕೊಡೋಂಥ ವ್ಯವಸ್ಥೆ ಮಾಡಿದ್ದೀವಿ. ಇದಕ್ಕೆ ನಾವು ಯಾವ ಮಳಿಗೆಗಳನ್ನು ಆಯ್ಕೆ ಮಾಡಿದ್ದೀವಿ, ಆ ಮಳಿಗೆಗೆ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಯವರು, ಸಮಾಜ ಕಲ್ಯಾಣ ಇಲಾಖೆ ಇದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ, ಬ್ಯಾಂಕ್ ಇದೆ, ನಮ್ಮ ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸುರೇಶ್ರವರು ಭಾಳಷ್ಟು ಅವರಲ್ಲೇ ಒಂದು 5-6 ವಿಂಗ್ಸ್ಗಳಿದೆ. ಹಾಗೆ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿರೋಂಥ ಹಲವು ವಿಭಾಗಗಳನ್ನು ನಾವು ಇಲ್ಲಿ ಪರಿಚಯ ಮಾಡ್ತಿದ್ದೇವೆ. ಜೊತೆಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಅವಕಾಶಗಳು, ಸ್ಕಾಲರ್ಶಿಪ್ಗಳು ಇವೆಲ್ಲ ಎಲ್ಲಿ ಸಿಗ್ತಾ ಇದೆ, ತಾವು ಹೇಗೆ ಅದನ್ನು ಬಳಸ್ಕೊಂಡು ಮುಂದೆ ಬರ್ಬೋದು ಅನ್ನೋದ್ರ ಬಗ್ಗೆನೂ ಸಹ ಇವತ್ತು ಮಳಿಗೆಯಲ್ಲಿ ನಿಮಗೆ ಮಾಹಿತಿ ಕೊಡೋಂಥ ವ್ಯವಸ್ಥೆ ಇದೆ. ಹಾಗಾಗಿ ಇದನ್ನು ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಯ್ಕೆ ಮಾಡ್ಕೊಳ್ಬೇಕು. ವೊಕೇಶನಲ್ ಇಂಟ್ರೆಸ್ಟ್ ಅಂತ ಏನು ಹೇಳ್ತೇವೆ, ವೊಕೇಶನಲ್ ಇಂಟ್ರೆಸ್ಟನ್ನ ನೀವು ಬೆಳೆಸ್ಕೊಳ್ಬೇಕು ಫಸ್ಟೇ, ಆಮೇಲೆ ಚಾಯ್ಸ್ ಮಾಡಿ ನೀವು ಅದರಲ್ಲಿ ಮುಂದುವರಿಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಜನ ಸಹಕಾರ ನೀಡಿದ್ದಾರೆ. ಮುಖ್ಯವಾಗಿ ನಮ್ಮ ಡಯಟ್ನ ಹಿರಿಯ ಮತ್ತು ಕಿರಿಯ ಉಪನ್ಯಾಸಕರುಗಳನ್ನು, ನಮ್ಮ DDP ಕಚೇರಿಯ DDP ಅವರು ಮತ್ತು ಅವರ ಎಲ್ಲ ಅಧಿಕಾರಿ ಮಿತ್ರರನ್ನು, ಮತ್ತು PO ಎಜುಕೇಷನ್ ಚಂದ್ರಪ್ಪ ಸರ್ ಮತ್ತು ಅವರ ಎಲ್ಲ ಉಪನ್ಯಾಸಕ ಮಿತ್ರರನ್ನು, ಮುಖ್ಯವಾಗಿ ನಮ್ಮ BO ಕಚೇರಿ, ಲೋಕಲ್ BO ಕಚೇರಿಯ BO ಮತ್ತು BRC ಸಮನ್ವಯಾಧಿಕಾರಿಗಳು, ನಮ್ಮ CRP, BRP, ECO ಮಿತ್ರರು, BRPಗಳು ಎಲ್ಲರೂ ಸಹ ಅವ್ರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ಭಾಳ ಖುಷಿಯಾಗುತ್ತೆ. ಇವತ್ತಿಷ್ಟು ಜನ ಏನು ಸೇರ್ಕೊಂಡಿದ್ದಾರೆ ಅವರ ಕೆಲಸ ಇದೆ. ಯಾಕಂದರೆ ಈ ಸಂದಿಗ್ಧ ಸ್ಥಿತಿ, ನಾಳೆ SLC ಇದೆ, ಇವತ್ತು PUC ಮುಗಿತಾ ಇದೆ. ಹಾಗಿದ್ದರೂ ಸಹ ಮಕ್ಕಳಿಗೆ ಒಂದು ಮಾಹಿತಿ ಕೊಡೋಣ ಈ ಥರ ಅಂತೇಳಿ ನಾವು ಆಯೋಜಿಸಿದಾಗ ಅವರು ಬೆಂಬಲದಿಂದ ಇದು ಸಾರ್ಥಕತೆ ಆಗಿದೆ. ತಮ್ಮೆಲ್ಲರಿಗೂ ಸಹ ವಂದಿಸಿ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನಮಗೆ ಈ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದು ನಮ್ಮ ಈ ರಂಗಮಂದಿರದ ಸಹಾಯಕ ನಿರ್ದೇಶಕರು, ಅವ್ರನ್ನೂ ಸಹ ಅಭಿನಂದಿಸಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭ ಕೋರಿ ತಾವು ಹೆಚ್ಚು ಮಾಹಿತಿಯನ್ನು ಪಡ್ಕೊಂಡು ಒಳ್ಳೆಯ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ತಾವು ಮುಂದೆ ಬನ್ನಿ, ಅದ್ರ ಮೂಲಕ ಈ ಕಾರ್ಯಕ್ರಮ ಸಾರ್ಥಕಗೊಳಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.
ಅಧ್ಯಕ್ಷೀಯ ನುಡಿಗಳನ್ನಾಡಿದ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರತಕ್ಕಂಥ ಶ್ರೀಯುತ ಕೃಷ್ಣಮೂರ್ತಿ ಸಾಹೇಬರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಮಿತ್ರ ಉಪನ್ಯಾಸಕ ಮಹೇಶ್ವರಪ್ಪನವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದ ಬಗ್ಗೆ ನಮ್ಮ ಎಲ್ಲ ಮಹನೀಯರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಂತಿಮವಾಗಿ ನಾನು ಒಂದು ಮಾತನ್ನು ಹೇಳಿ ಎಲ್ಲರಿಗೂ ವಂದನೆಗಳನ್ನು ಕೋರುತ್ತೇನೆ. ಇತ್ತೀಚೆಗೆ ನಾನು ಒಂದು ಸರ್ವೆ ರಿಪೋರ್ಟನ್ನು ನೋಡಿದ್ದೆ. ಹೈಯರ್ ಎಜುಕೇಷನ್ ಮಾಡುವಾಗ ಭಾಳಷ್ಟು ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಯಾಕೆ ಅಂತ ಹೇಳಿ ಆ ಸರ್ವೆ ಹೇಳ್ತದೆ, ಆ ಕೋರ್ಸನ್ನು ತಗೊಳ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳಿಗೆ ಸೂಕ್ತವಾದ ಮಾರ್ಗದರ್ಶನ ಇಲ್ಲದೆ ಯಾರೋ ಬಂಧುಗಳು ಹೇಳಿದರು ಅಂತನೋ ಅಥವಾ ಪೋಷಕರ ಒತ್ತಡಕ್ಕೋ ಅಥವಾ ಸ್ನೇಹಿತರು ಅಥವಾ ಯಾರೋ ಹೇಳಿದರು ಅಂತ ಹೇಳಿ ಕೋರ್ಸನ್ನು ತಗೊಂಡು ಮಾಡಲಿಕ್ಕೆ ಹೋಗಿ ಅದು ಇಷ್ಟ ಇಲ್ಲದೆ ಅದರಲ್ಲಿ ಮುಂದುವರಿಲಿಕ್ಕೆ ಆಗದೆ ಎಷ್ಟೋ ಮಕ್ಕಳು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದನ್ನು ಕಾಣ್ತೇವೆ. ಇದು ತಪ್ಪಬೇಕು ಅಂದರೆ ಈ ರೀತಿಯ ಒಂದು ವೃತ್ತಿ ಮಾರ್ಗದರ್ಶನ ಆಗಾಗ್ಗೆ ನಡಿಬೇಕು ಅಂತಕ್ಕಂಥದ್ದು. ಇದು ಮುಖ್ಯವಾಗಿ SLC ಮತ್ತು PUC ಅವರಿಗೆ ಅದು ತಲುಪಬೇಕಾಗಿತ್ತು. ಪರೀಕ್ಷೆ ಟೈಮ್ ಆಗಿರೋದ್ರಿಂದ ಮುಂದಿನ ವರ್ಷದಿಂದ ಆ ಎಲ್ಲ ವಿದ್ಯಾರ್ಥಿಯನ್ನು ಒಳಗೊಂಡಂತೆ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕೆ ಪ್ರಯತ್ನ ಪಡ್ತೇವೆ ಅಂತ ನಾನು ಹೇಳ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಸಂಸ್ಥೆಯ ಉಪನಿರ್ದೇಶಕರ ಅಭಿವೃದ್ಧಿ ಮತ್ತು ಪ್ರಾಂಶುಪಾಲರು ಕೃಷ್ಣಮೂರ್ತಿಯವರು ಬಹಳ ಪ್ಲ್ಯಾನನ್ನು ಮಾಡಿ ಮಾರ್ಗದರ್ಶನವನ್ನು ಮಾಡಿ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದ್ದಾರೆ. ಅವರಿಗೆ ನಮ್ಮ ಡಯಟ್ ವತಿಯಿಂದ ಮತ್ತು ಎಲ್ಲರ ಪರವಾಗಿ ವಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ನ DS1 ಆಗಿರ್ತಕ್ಕಂಥ ಶ್ರೀಮತಿ ಸುಜಾತ ಮೇಡಮ್ರವರು ಅಮೂಲ್ಯವಾದಂಥ ವೃತ್ತಿ ಮಾರ್ಗದರ್ಶನವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಅವರಿಗೂ ಸಹ ನಾನು ನಮ್ಮ ಡಯಟ್ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಶಿವಮೊಗ್ಗದ ಪ್ರತಿಷ್ಠಿತ ಸೂಡಾ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಸುಂದರೇಶ್ ಸರ್ ಅವರು ಭಾಗವಹಿಸಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರಿಗೂ ಸಹ ನಾನು ನಮ್ಮ ಡಯಟ್ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಇಲಾಖೆಯ ಉಪನಿರ್ದೇಶಕರು ಆಡಳಿತ ಮಂಜುನಾಥ್ ಸರ್ ಅವರು ಪಾಲ್ಗೊಂಡು ಉಪಯುಕ್ತವಾದಂಥ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರಿಗೂ ಸಹ ನಮ್ಮ ಡಯಟ್ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ. PUDD ಆಗಿರ್ತಕ್ಕಂಥ ಚಂದ್ರಪ್ಪ ಸರ್ ಅವರು ಪಾಲ್ಗೊಂಡು ಅವರಿಗೂ ಸಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅವರಿಗೂ ನಾವು ಡಯಟ್ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೀನಿ. ನಮ್ಮ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಸಿದ್ದಬಸಪ್ಪನವರು ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳನ್ನು ಕುರಿತು ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ವಿವಿಧ ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರು, ನಮ್ಮ ವಿವಿಧ ಹಂತದ ಎಲ್ಲ ಅಧಿಕಾರಿಗಳು ಮತ್ತು ಅನುಷ್ಠಾನ ಅಧಿಕಾರಿಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ಎಲ್ಲರಿಗೂ ಸಹ ಪೋಷಕರಿಗೆ, ಶಿಕ್ಷಕರಿಗೆ ಮತ್ತು DVS ಸಂಸ್ಥೆ ನಮ್ಮ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಐಸ್ ಕ್ರೀಮ್ ವ್ಯವಸ್ಥೆ ಮಾಡಿದೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ, ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಡಯಟ್ನ ಟೀಮ್ ಏನಿದೆಯಲ್ಲ ಎಲ್ಲರೂ ಸಹಕಾರ ಮಾಡಿ ಈ ಒಂದು ಉದ್ಘಾಟನಾ ಸಭಾ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಅದೇ ರೀತಿ ಏನು ಸ್ಟಾಲ್ಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಮಾಡೋದ್ರ ಮೂಲಕ ಎಲ್ಲರಿಗೂ ವಾರ್ತಾ ಇಲಾಖೆಯವರಿಗೆ ಎಲ್ಲ ಇಲಾಖೆಯವರಿಗೂ ವಂದನೆಗಳನ್ನು ಕೋರ್ತಾ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು ಮಹೇಶ್ವರಪ್ಪ ಸರ್.